ಬನವಾಸಿ ಹಿಂದೂ ಕೇಸರಿ ಶತ್ರುಗಳ ಅಪ್ಪ 163 ಅರ್ಕಳರ್ ಹರ್ಕರಿ ಉರ್ಕರ್ ಉಳ್ಕರ್ರಿ ಬಂದು ತೋರಿ ಅಲ್ಲ ಉರ್ಕರ್ ಮಕ್ಳು ಉರ್ಸ್ತವಲ್ಲಣ್ಣ ಮತ್ತೇನು ಹೆಂಡ ಕುಡಿಯೋವಾಗ ನಾ ಸಂಜೆ ಮುಂದೆ ಹೆಂಡ ಕುಡಿಬೇಕು ಇವತ್ತು ಅನ್ನೋದ ಹುಚ್ಚು ಹೋರಿ ಹಬ್ಬಕ್ಕೆ ಹೋದ ನನ್ನ ಹೋರಿ ಇವತ್ತು ಹಬ್ಬ ಮಾಡ್ಬೇಕು ಅನ್ನೋದ ನಮ್ಗೆ ಹುಚ್ಚು ಅಲ್ಲ ಗಂಡಸ್ತಾನ ಇದ್ರೆ ನಿನ್ನ ನಡುವೆ ಆಟ ಆಡ್ಬೇಕು ಇದ್ರ ನಡುವೆ ಬರಬಾರ್ದಣ್ಣ ಬಸವಣ್ಣನ ಮಧ್ಯೆ ಬರಬಾರ್ದು ಅದಕ್ಕೂ ಮಿಕ್ಕಿ ಬಂದಾರ ಅಂದ್ರೆ ಅವ್ರು ಗಂಡಸರ ಅಲ್ಲಣ್ಣ ಮತ್ತೆ ಪಾಸಿಟಿವ್ ಕೊಟ್ಟು ನಮ್ಮವನ ನೆಗೆಟಿವ್ ಕೊಟ್ಟದ್ದು ಹಡಿಬೇವ ಅಷ್ಟೇ. ಹರಿತೇವೆ ಅಂದ್ರೆ ಜನ ತುಂಬಾ ಇದಾರೆ ಬ್ರದರ್. ಅವ್ರು ಹರ್ಕಳ್ಳಿ ಅಂತೇಳಿ ನಾವು ಹಬ್ಬ ಮಾಡೋದಂತೂ ನಿಲ್ಸಿಲ್ಲ. ಹಬ್ಬ ಮಾಡ್ತೇವೆ ಅವ್ರು ಹರ್ಕಳ್ಳಿ ಅಂತ ನಾವು ಮುಕ್ಳರೆ ಹಬ್ಬ ಮಾಡ್ತಾನ ಇವತ್ತ ಮುಗ್ದಿಲ್ಲಣ್ಣ. ಈಗ ಇನ್ನು ಆರಂಭ ಆಗೈತಿ, ಇನ್ನು ಮುಂದೆ ಭಾಳ ಐತಿ. ನಮ್ಮ ಹೋರಿ ಹಿಡ್ದಾರಣ, ಹಿಡ್ದಿಲ್ಲ ಅಂತ ನಾವು ಹೇಳಲ್ಲ. ಎಷ್ಟು ಹಿಡಿತಾರಲ್ಲ ಈ ಹೋರಿನ ಅಷ್ಟು ಬೆಳಿತೀವಿ. ಬ್ರದರ್ ನಮಸ್ತೆ. ನಮಸ್ತೆ. ಫಸ್ಟ್ ಆಫ್ ಆಲ್ ಸ್ವರಾಜ್ ಹಚ್ಚಿ ಅನ್ನೋದೊಂದು ಚಾನಲ್ ಇದೆ, ಅದಕ್ಕೆ ನಿಮಗೆ ನಮ್ಮ ಕಡೆಯಿಂದ ವೆಲ್ಕಮ್. ನಿಮ್ಮ ಹೋರಿಗೆ ಫಸ್ಟ್ ಆಫ್ ಆಲ್ ನಿಮ್ಮ ಹೋರಿ ಬಗ್ಗೆ ಬ್ರದರ್ ಫಸ್ಟ್ ನಿಮ್ಮ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ, ಆಮೇಲೆ ನಿಮ್ಮ ಹೋರಿ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ ನಮ್ಮ ಜನಕ್ಕೆ. ಹೌದಾ? ನಮ್ಮ ಚಾನಲ್ ಯಾರ್ಯಾರು ನೋಡ್ತಿದ್ದಾರೋ ಪ್ರತಿಯೊಬ್ಬರಿಗೂ. ಅಡ್ಡಿಲ್ಲ. ನಾನು ಬನವಾಸಿ ಗುರು ಅಂತ. ಸ್ವಲ್ಪ ಜೋರ್ ಬರ್ಲಿ ಬ್ರದರ್, ಇವತ್ತು ವಾಯ್ಸು ಬೇಸ್ ಇರುತ್ತೆ ಗೊತ್ತಾ ಮನುಷ್ಯನಿಗೆ, ಬೇಸ್ ವಾಯ್ಸ್ ಅಂತ. ಹೌದು, ಅದು ಬರ್ಲಿ. ಅಡ್ಡಿಲ್ಲ. ನನ್ನ ಹೆಸರು ಗುರು ಅಂತ, ಇದ್ರ ಹೆಸರು ಬನವಾಸಿ ಹಿಂದೂ ಕೇಸರಿ ಅಂತ. ಹೇಳಿ ಬ್ರದರ್, ಹೇಳಿ. ಹೋರಿ ಬಗ್ಗೆ ಇಷ್ಟೇನೋ ಪರಿಚಯ ಆಗಿಲ್ಲ? ನಾನು ಹೇಳ್ತೀನಿ, ಅದ್ರ ನೀವು ನನಗೆ ಡಿಸ್ಟರ್ಬ್ ಮಾಡ್ಬೇಡ್ರಿ. ಹೇಳಿ. ಈ ಹೋರಿ ಹಬ್ಬ ಮಾಡಕತ್ತ 5 ವರ್ಷ ಆಯ್ತು. ಇದುವರೆಗೂ ಪ್ರೀತಿ ಅಭಿಮಾನಕ್ಕಾಗಿ ಹಬ್ಬ ಮಾಡ್ತಾ ಇದ್ದೇವೆ. ಈಗ ನಾವು 2 ವರ್ಷದ ಹಿಂದೆಲ್ಲ ಹಬ್ಬ ಮಾಡೋತ್ತಿಗೆ ಒಂದು ಹಬ್ಬನೇ ಚೆನ್ನಾಗಿತ್ತು, ಪ್ರೀತಿ ಅಭಿಮಾನದ ಹಬ್ಬ ಇತ್ತು. ಹೋದಲ್ಲಿ ಒಳ್ಳೆ ಪ್ರೇಜ್ ಕೊಡ್ತಿದ್ರು. ಈಗೆಲ್ಲ ಹಂಗಲ್ಲ. ಈಗ ಅವ್ರವ್ರಿಗೆ ಬೇಕಾಗಿದ್ದು ಇಷ್ಟ ಬಂದಂಗೆ ಒಂದು ಹೋರಿ ಹಾಕ್ಸ್ಕೊಳೋದು, ಅವ್ರ ಹೋರಿಗೆ ಬಾವ ಮೈದ್ನ ಅಂತೇಳಿ ಅವ್ರಿಗೆ ಪ್ರೇಜ್ ಕೊಡೋದು, ಈ ತರ ಮಾಡ್ತಾ ಇದಾರೆ. ಈಗ ನಿಯತ್ತಿನ ಹಬ್ಬ ಅನ್ನೋದಕ್ಕಿಂತ ಟಾರ್ಗೆಟ್ ಹಬ್ಬ ಈಗ ಮೊದ್ಲಿನ ತರ ಹಬ್ಬನೇ ಇಲ್ಲ. ಈಗ ಯಾವ್ದಾರ ಒಂದು ಒಳ್ಳೆ ಹೋರಿ ಹಾಕಿದ್ದಾರೆ ಅಂದ್ರೆ ಆ ಹೋರಿಗೊಂದು ಅಭಿಪ್ರಾಯ, ದೊಡ್ಡ ದೊಡ್ಡ ಹೋರಿಗಳದ್ದು ಅಷ್ಟೇ ಹೆಸರು ಬರ್ತಾ ಐತಿ, ಬಡವ್ರ ಹೋರಿಗಳ ಹೆಸರು ಬರ್ತಾ ಇಲ್ಲ. ಅದಕ್ಕೆ ಬರ್ತೀನಿ ಬ್ರದರ್, ನಾನು ನೆಕ್ಸ್ಟ್ ಬರ್ತೀನಿ. ಯಾಕಂದ್ರೆ ಸ್ಟಾರ್ಟಿಂಗೇ ಕೊಡೋದು ಬೇಡ ಅದನ್ನ. ಹೋರಿ ಬಗ್ಗೆ ಒಂದು ಪರಿಚಯ ಮಾಡ್ಕೊಡಿ. ಎಲ್ಲಿಂದ? ಬನವಾಸಿ. ಓಕೆ ಫೈನ್, ಬನವಾಸಿ ಅಂತ ಗೊತ್ತಾಯ್ತು. ಯಾಕೆಂದ್ರೆ ಇದನ್ನ ನೋಡ್ತಾ ಇರೋರು, ಚಾನಲ್ ನೋಡ್ತಿರೋರು ಕರ್ನಾಟಕದವ್ರು ಅಷ್ಟೇ ನೋಡ್ತಿಲ್ಲ. ಬ್ರದರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಬ್ರದರ್? ಕಾರ್ತಿಕ್ ಅಂತ. ಏನ್ ಮಾಡ್ಕೊಂಡಿರೋದು ಕಾರ್ತಿಕ್ ಅವರು? ನಾನು ಇಲ್ಲೇ ಗದ್ದೆ ಕೆಲಸ. ಗದ್ದೆ ಕಾಲೇಜು. ಹೆಂಗಿದೆ ಕಾಲೇಜಲ್ಲೆಲ್ಲ ಹವಾ? ಕಾಲೇಜಿಗೆ ಹೋರಿದು ಹವಾ ಚಲೋ ಐತಿ. ಹಾಗಲ್ಲ, ಹೋರಿದು ಕಾಲೇಜಲ್ಲಿ ಈಗ ನಾಳೆ ಹಬ್ಬಕ್ಕೆ ಹೋಗ್ತಿದೆ ಅಂದ್ರೆ ಬೋರ್ಡ್ ಮೇಲೆ ಬರೆಯೋದು ಇವೆಲ್ಲ ಮಾಡ್ತೀರಾ? ಕ್ಲಾಸಾಗ ಬೋರ್ಡ್ ಮೇಲೆಲ್ಲ ಬರೀತೀರಾ? ಹಾ ಸರ್. ಏನಿದೆ, ಏನು ಹೆಸರಿಟ್ಟಿದ್ದೀರಾ? ಬನವಾಸಿ ಹಿಂದೂ ಕೇಸರಿ. ಯಾಕೆ ಹಿಂದೂ ಕೇಸರಿ ಯಾಕೆ ಅಂತ? ಹಿಂದುತ್ವ ಸ್ವಲ್ಪ ಧರ್ಮದ ಹೆಸರು ಬೆಳಿಲಿ ಅಂತ. ಹಂಗಾದ್ರೆ ಬೇರೆಯವ್ರು ನೋಡೋದ್ ಬೇಡವಾ ಅಂತನಾ ಹೋರಿನ? ಹೋರಿ ನೋಡೋದ್ ಬೇಡವಾ? ಅಣ್ಣ ನಮ್ ದೀಪಾವಳಿ ಹಬ್ಬ ನಮ್ ಧರ್ಮದಲ್ಲ ಅಣ್ಣ, ಹಿಂದೂ ಧರ್ಮದ್ದು. ಸ್ಪೆಸಿಫಿಕ್ ಆಗಿ ಅವರೇ ಮಾಡ್ತಿಲ್ವಲ್ಲ ಬ್ರದರ್, ಎಲ್ಲರೂ ಮಾಡ್ತಿದಾರಲ್ವಾ? ಮಾಡ್ಲಿ ಅಣ್ಣ. ನಮ್ದು ಫಸ್ಟ್ ನಮ್ ದೊಡ್ಡ ಹಬ್ಬ ಅಂದ್ರೆ ಅದ ಅಲ್ಲ ಅಣ್ಣ, ಹಿಂದೂಗಳದ್ದು ದೀಪಾವಳಿನೇ ದೊಡ್ಡ ಹಬ್ಬ. ಹಂಗಾಗಿ ಹಿಂದೂ ಕೇಸರಿ ಅಂತ ಹೆಸರಿಟ್ಟೋಣ. ಹೇಗಿದೆ ಬ್ರದರ್ ಮಾರ್ಕೆಟ್ ಅಲ್ಲಿ ಹಿಂದೂ ಕೇಸರಿ ಅನ್ನೋ ಹೆಸರು ಹೋರಿ ಹಬ್ಬದ ಮಾರ್ಕೆಟ್ ಅಲ್ಲಿ? ಅಣ್ಣ ಈ ಹೋರಿದು ಮಾರ್ಕೆಟ್ ಗುಡಿ ಮೊನ್ನೆ ಹಬ್ಬ ಹೋದ್ರು ಈ ವರ್ಷ ಗುಡಿ ಹಬ್ಬದಲ್ಲಿ ಟಾರ್ಗೆಟ್ ಮಾಡಿದಕ್ಕೆ ಹೋರಿ ಹೆಸರು ಇನ್ನೂ ಬೆಳಿತಾಣ. ಎಲ್ಲಿಂದ ತಂದಿದ್ದು ಬ್ರದರ್ ಹೋರಿ? ಮಲ್ಗುಂದಿಂದ ಅಣ್ಣ. ಮಲಗುಂದ. ಹೋರಿ ಹಬ್ಬ ನೋಡಿತಂದ್ರ ಅಥವಾ ನೋಡಕ್ ಚೆನ್ನಾಗಿದೆ? ಹೋರಿ ನೋಡಕ್ ಚೆನ್ನಾಗಿದೆ ಅಂತ ತಂದಿದ್ದ. ಹಬ್ಬ ಏನ್ ನೋಡಿಲ್ಲ? ಹಬ್ಬ ನೋಡಿಲ್ಲ. ಮತ್ತೆ ಈಗಿನ ಮಾರ್ಕೆಟ್ ನಿಮಗೆ ಗೊತ್ತು ಬ್ರದರ್, ಎಂತ ಒಂದು ಹುಲಿ ತಂದ್ರು ನಮ್ ಕಡೆ ಹಿಡಿತಾರೆ. ಈಗ ಹಣ ಚಾಲೆಂಜ್ ಮಾಡಿದ್ರೆ ಎಂತ ಹೋರಿ ಆದ್ರೆ ಹಿಡಿತಾರೆ. ಮತ್ತೆ ಈ ಚಾಲೆಂಜ್ ಅಲ್ಲಿ ಅದು ಗೆದ್ದು ನಿಲ್ತ್ಕೋಬೇಕು. ಈ ಹೋರಿ ಸೂಟ್ ಆಗುತ್ತೆ ನಮಗೆ ಅಥವಾ ನಮ್ಮ ಗ್ರೂಪಿಗೆ ಇಷ್ಟು ಜನ ಬಾಯಿಸಿದಿರಾ, ಇಷ್ಟು ಜನಕ್ಕೆ ಈ ಹೋರಿ ನಮಗೆ ಓಕೆ ಅಂತ ಯಾಕೆ ಅನಿಸ್ತು? ಸ್ವರಾಜ್ ಅಂತ ಅಣ್ಣ, ನಂದು ಒಂದು ಹೋರಿ ಐತಿ. ಆದ್ರೆ ನನ್ನ ಹೋರಿಕ್ಕಿಂತ ಬನವಾಸಿ ಹಿಂದೂ ಕೇಸರಿ ಮೇಲೆ ನಂಗೊಂದು ದೊಡ್ಡ ಅಭಿಮಾನ. ಯಾಕ ಅಂತಂದ್ರಣ, ಇದರಲ್ಲಿ ನನ್ನ ಹೋರಿ ನಿನ್ನ ಹೋರಿ ಇದ್ರಾಗ ಯಾರು ಓನರ್ ಇಲ್ಲ, ಎಲ್ಲರೂ ಓನರ. ಮೇಸಿದರ್ ಓನರು, ಹಿಂಡಿ ತಂದರ್ ಓನರು, ಕಾಳು ತಂದರ್ ಓನರು. ಆದ್ರೆ ಅದ್ಯಾವುದು ಇದರಲ್ಲಿಲ್ಲ. ಒಂದು ಬನವಾಸಿ ಹೆಸರು ಬೆಳೆಸ್ಬೇಕು, ಇದೊಂದು ಬಸವಣ್ಣನ ಹೆಸರು ಬೆಳೆಸ್ಬೇಕು. ಇದೊಂದೇ ಕಾರಣ ಅಣ್ಣ. ಈ ಹೋರಿ ಕಟ್ಟಿರೋ ಕಾರಣ ಎಲ್ಲ ಹೋರಿ ಹಬ್ಬದರಿಗೂ ಬನವಾಸಿ
ಒಂದು ಹಿಂದುತ್ವ ಬೆಳಿಲಿ ಬನವಾಸಿಗೂ ಹಿಂದುತ್ವ ಐತಿ ಅನ್ನೋದು 4 ಕಡೆಗೆ ಗೊತ್ತಾಗಲಿ, ಇಡೀ ರಾಜ್ಯಕ್ಕೆ ಗೊತ್ತಾಗಲಿ ಅಂತ ನಾವು ಈ ಬನವಾಸಿ ಹಿಂದೂ ಕೇಸರಿ ಅನ್ನೋ ಒಂದು ಹೋರಿ ಕಟ್ಟಿವಣ. ಅದ ಒಂದು ಖುಷಿ ಹಬ್ಬನೂ ಮಾಡ್ಕೊಂತ ಹೊಂಟವಿ. ನಮ್ಮ ಹೋರಿ ಹಿಡ್ದಾರಣ, ಹಿಡ್ದಿಲ್ಲ ಅಂತ ನಾವು ಹೇಳಲ್ಲ. ಎಷ್ಟು ಹಿಡಿತಾರಲ್ಲ ಈ ಹೋರಿನ ಅಷ್ಟು ಬೆಳಿತೀವಿ. ಯಾಕಂದ್ರಣ ಮೊದಲು ಹೋರಿ ತಂದಾಗ ಇದ್ದದ್ದು 4 ಜನ ಹುಡ್ರು, ಯಾರು ದೊಡ್ಡ ವಯಸ್ಸಿನವ್ರು ಯಾರೂ ಇಲ್ಲಣ್ಣ ಇದರಲ್ಲಿ. 4 ಜನ ಹುಡ್ರು ತಂದಿದ್ರು. ಆದ್ರೆ ಇವತ್ತು ಮಿನಿಮಮ್ ಹಬ್ಬಕ್ಕೆ ಹೊಂಟಾಗ ನಾ ಹೇಳದೇ ಇದ್ರು ಯಾರಿಗೂ ನಾ ಹೋರಿ ಹಬ್ಬಕ್ಕೆ ಹಾಕೀವಿ ಬರ್ರಪ್ಪ ಅಂತ ಹೇಳದೇ ಇದ್ರು ಮಿನಿಮಮ್ 40 ಜನರು ಹೋರಿ ಹಿಂಬಲ ಬರ್ತಾರೆ. ಯಾರು ಹೇಳೋದು ಬೇಡ. ಅಂದ್ರೆ ಈ ಭಾಗದಾಗ ನಮ್ದೊಂದು ಹೆಸರು ಐತಣ್ಣ. ಇದು ಒಂದೇ ಹೋರಿ ಅಂತ ಅಲ್ಲ, ನಮ್ಮದೇ ಆದಂಥ ಒಂದು 7-8 ಹೋರಿ ಅದಾವು ಅಕ್ಕಪಕ್ಕ ಹಳ್ಳಿರು. ನಮ್ಮದು ಫಿಕ್ಸ್ ಅಣ್ಣ ಒಂದು ಗ್ರೂಪು ನಮ್ಮ ಹೋರಿದು. ಈಗ ಇದ್ರಾಗ ಡಬಲ್ ಗೇಮು ಅಂತಾರೆ ನೋಡೋಣ, ಬಸವಣ್ಣನ ಮೇಲೆ ದೋಖ ಮಾಡೋರು ಅಂತಾರೆ ಯಾರು ಇದ್ರಾಗ ಈ ಹುಡ್ರಿಲ್ಲ. ಹಾಗಾಗಿ ಈ ಊರು ಬೆಳೀತಾ ಇದ್ದಣ್ಣ, ಇನ್ನೂ ಬೆಳೀತತಿ. ಈ ಬಸವಣ್ಣ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಇದ್ರಾಗ ಓನರ್ ನಾನು ನೀನು ಏನು ಯಾವುದು ಇಟ್ಕೊಂಡು ನಾವು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹಬ್ಬ ಮಾಡ್ತಾ ಇಲ್ಲಣ್ಣ. ಹಬ್ಬ ಬಹುಮಾನ ಕೊಡ್ತಾರೋ ಬಿಡ್ತಾರೋ ಅದು ನಮ್ಗೆ ಲೆಕ್ಕಕ್ಕೆ ಇಲ್ಲ. ಒಂದು ಬಸವಣ್ಣನ ಆಸೆ ಮೇಲೆ ನಾವು ಹಬ್ಬ ಮಾಡ್ತಾ ಇದ್ದೇವೆ ಅಷ್ಟೇ. ಹೇಳಿದ್ರಿ ಬ್ರದರ್, ಒಂದು ಬನವಾಸಿ ಅನ್ನೋದೊಂದು ಹೈಲೈಟ್ ಆಗ್ಬೇಕು. ಕದಂಬರ ನಾಡು ಆಗಿದೆ ಮ್ಯಾಕ್ಸಿಮಮ್, ಆಗಿದೆ. ಯಾಕಂದ್ರಣ ಉಮಾ ಮಧುಕೇಶ್ವರ ಅನ್ನೋದೊಂದು ಹೋರಿತ್ತು. ಆ ಹೋರಿ ಹಿಂಬಾಲ ಹೋಗೋ ಹುಡ್ರು ಇದಕ್ಕೆ ಪೂರ್ತಿ ಬರ್ತಾ ಇದಾರ. ಅದ್ರ ಆಶೀರ್ವಾದ ಇದ್ರ ಮೇಲೆ ಯಾವತ್ತೂ ಇರ್ತದಣ್ಣ, ಇರ್ಬೇಕು. ಈ ಹೋರಿ ಹೆಸರು ಬೆಳಿಬೇಕು ಅಷ್ಟೇ ನಮ್ಮ ಉದ್ದೇಶ. ಬೇರೆ ಏನು ಯಾವ್ದು ಎಕ್ಸ್ಪೆಕ್ಟೇಷನ್ ಯಾವುದೂ ಇಲ್ಲಣ್ಣ. ಬನವಾಸಿಯಿಂದ ಒಟ್ಟು ಬನವಾಸಿ ಹೆಸರು ಬೆಳಿಬೇಕಣ್ಣ, ಬನವಾಸಿ ಹೆಸರು ಬೆಳಿಬೇಕು. ಅದೇ ಬ್ರದರ್, ಬನವಾಸಿ ಐತಿಹಾಸಿಕವಾಗಿ ಬೆಳೆದಿದೆ ಹೆಸರು. ಈಗ ಅಂತಲ್ಲ, ಇತಿಹಾಸದ ಪುಟ ಕೆದಕಿದ್ರೆ ಸಿಗ್ತಾ ಹೋಗುತ್ತೆ ಮೊದಲ ವಂಶಸ್ಥ ಇಲ್ಲಿಂದ ಅಂತ. ಬಟ್ ನಾನು ಹೇಳೋದು ಹೋರಿ ಹಬ್ಬನೇ ಯಾಕೆ ಚೂಸ್ ಮಾಡಿದ್ರಿ ಅಂತ. ಹೋರಿ ಹಬ್ಬನ ಯಾಕೆ ಚೂಸ್ ಮಾಡಿದ್ವಿ ಅಂದ್ರಣ್ಣ, ಇವತ್ತಿನ ದುನಿಯಾ ನಡೀತಾ ಇರೋದೇ ಆಲ್ಮೋಸ್ಟ್ ಕಾಲೇಜ್ ಹುಡ್ರು ಪ್ರತಿಯೊಬ್ಬರು 75-80 ವರ್ಷದ ಮುದುಕ್ ಟವಲ್ ಬೀಸೋದು ಹೋರಿ ಹಬ್ಬಕ್ಕೆ ಬಿಟ್ರೆ ಯಾವ್ದು ಫಿಲ್ಮ್ ಹೀರೋ ಬಂದಾನ, ಯಾರು ರಾಜಕೀಯದವ್ರು ಬಂದಾರ ಅಂತ ಯಾರು ಬರಲ್ಲಣ್ಣ. ಈ ಹೋರಿ ಇಷ್ಟು ಜನ ಇದೇ ಬೇರೆ ಯಾರ ರಾಜಕೀಯದಾಗಿದ್ದರು ಬಂದ್ರೆ ಇಷ್ಟು ಜನ ಸೇರಲ್ಲಣ್ಣ. ನೀವು ದುಡ್ಡು ಕೊಟ್ಟು ಕರ್ಕೊಬರ್ಬೇಕು. ಬರೀ ಒಂದು ಮಿಸ್ಕಾಲಿಗೆ ಬರ್ತಾರಣ್ಣ ಇಷ್ಟು ಜನ ಹೋರಿಗೆ. ಅದಕ್ಕಾಗಿ ಹೋರಿ ಹಬ್ಬನ ಚೂಸ್ ಮಾಡಿದ್ವಣ್ಣ. ಇನ್ನೊಂದು ಬನವಾಸಿಲಿ ಹಿಂದುತ್ವ ಮೇನ್ ಆಗಿ ಮಾಡ್ತಾ ಇರೋದು ಹಿಂದುತ್ವ ಬೆಳಿಲಿ ಅಂತಾನ ಬನವಾಸಿ ಭಾಗದಾಗ. ಬೇರೆ ಏನು ಕಾರಣ ಇಲ್ಲ, ಬೇರೆ ಏನಿಲ್ಲ. ಎಷ್ಟು ಹಬ್ಬ ಕೊಟ್ಟಿದ್ದೀರಾ ಬ್ರದರ್ ಇದುವರೆಗೂ? ಅವ್ರು ಏನು ಕೇಳಿದ್ರು ಹೊಸ್ತಾ ನಿಮ್ಗೆ ಕೇಳ್ಬಿಡ್ತೀನಿ, ಇಲ್ಲಿಂದ ತಗೊಂಡ್ಬಿಡ್ತೀನಿ ನಾನು. ಎಷ್ಟು ಹಬ್ಬ ಕೊಟ್ಟಿದ್ದೀರಾ ಬ್ರದರ್ ಇದುವರೆಗೂ? ಯಾಕೆಂದ್ರೆ ಹೋರಿ ಹಬ್ಬದಲ್ಲಿ ನಿಮ್ದು ಇಂಟೆನ್ಷನ್ ಓಕೆ, ಬನವಾಸಿ ಅನ್ನೋ ಒಂದು ಹೆಸರನ್ನು ಬೆಳೆಸ್ಬೇಕು, ಓಕೆ. ಯಾಕೆಂದ್ರೆ ಜನನು ನೋಡಬೇಕು. ಈ ಹೋರಿ ನೋಡಿದಾಗ ನೆಕ್ಸ್ಟ್ ಟೈಮ್ ಎಲ್ಲೋ ಒಂದು ಹತ್ರ ಬಂದಾಗ ಇದು ಬನವಾಸಿದಿತ್ತು ಅಂತ ಒಂದು ಬರುತ್ತೆ. ಆ ಉದ್ದೇಶಕ್ಕೆ ಇದುವರೆಗೂ ಒಂದು 15 ಹಬ್ಬ ಕೊಟ್ಟಿದ್ದೀರಾ ಅಂತ ಹೇಳಿದ್ರು. ಈಗ ಅವ್ರು ಹೇಳಿದ್ರು 15 ಹಬ್ಬ ಕೊಟ್ಟಿದ್ದೀರಾ. ಈ 15 ಹಬ್ಬ ಕೊಟ್ಟಿರ್ತೀರಲ್ವಾ, ಈ 15 ಹಬ್ಬದಲ್ಲಿ ಹೆಸರು ಮಾಡ್ಕೊಳಕ್ಕೆ ನಿಮಗೆ ದಾರಿ ಸಿಕ್ಕಿದ್ಯಾ ಅಥವಾ ಇಲ್ವಾ? ಇನ್ನು ದಾರಿ ಸಿಕ್ಕಿದೆ. ಮತ್ತೆ ಯಾಕೆ ಇನ್ನೂ ಆಗಿಲ್ಲ ಸೌಂಡ್? ನಮ್ಮ ಭಾಗದಾಗ ನಮ್ಗೆ ಹೆಸರು ಐತಣ್ಣ. ನಮ್ಮ ಭಾಗದಾಗ ನೀವು ಯಾರು ಆಡೋ ಹುಡ್ರು ಕೇಳಿದ್ರು ಹಿಂದೂ ಕೇಸರಿ ಅಂತ ಹೇಳ್ತಾರಣ್ಣ. ಸಾಕ ಬ್ರದರ್, ನಮ್ಮ ಭಾಗ ನಮ್ಗೆ ಏನಣ್ಣ, ನಾವು ಎಲ್ಲಾ ನಮ್ಮ ಭಾಗದಲ್ಲಿ ಬೇಡವಾ ಹಂಗಾರೆ ಹೆಸರು? ಬೇಕಣ್ಣ, ಎಲ್ಲೂ ಬೇಡ ಅಂತಲ್ಲ. ನಮ್ಮ ಹೋರಿ ಹೆಸರು ಬೆಳಿಬೇಕು ಅಂತಾನೆ ಇನ್ನೂ ಮುಗ್ದಿಲ್ಲಣ್ಣ. ಈಗ ಇನ್ನೂ ಆರಂಭ ಆಗೈತಿ, ಇನ್ನು ಮುಂದೆ ಭಾಳ ಐತಿ. ನಾವು ಹೋರಿ ಹೆಸರು ಮಾಡೇ ಮಾಡ್ತೇವಣ್ಣ, ಮಾಡೇ ತೀರ್ತೇವೆ, ಬಿಡೋದಿಲ್ಲ. ಯಾಕೆ ಹೋರಿ ಕಟ್ಟಿದ ಪ್ರತಿಯೊಬ್ಬ ಮಾಲೀಕನಿಗೂ, ಈಗ ನಾನು ನಿಮ್ಮನ್ನೇ ಮಾಲೀಕ ಇಲ್ಲಿ ಹೇಳಿದ್ರಿ, ನೀವು ಇಲ್ಲ ಯಾವ ಮಾಲೀಕ ಈ ಮಾಲೀಕ ಅಂತ ಯಾರಿಲ್ಲ ಅಂತ. ಹಿಂದೂ ಕೇಸರಿ ಮಾಲೀಕನಾಗಿ ನೀವು ಹೇಳೋದಾದ್ರೆ ಪ್ರತಿಯೊಬ್ಬನಿಗೂ ಈ ಹೋರಿ ಹಬ್ಬದಲ್ಲಿ ಒಂದು ಹೆಸರು ಮಾಡ್ಕೋಬೇಕು ಅನ್ನೋದು ಒಂದು ಆಸೆ ಇದೆ. ಅವನಿಗೆ ಒಂದು ಹೋರಿ ಅವನ ಹೆಸರು ಕೂಗ್ದು ಅಂದರೆ ಎಷ್ಟೋ ಜನಗಳು ಟವಲ್ ಹೊಡಿಬೇಕು ಅನ್ನೋದೊಂದು ಆಸೆ ಇರುತ್ತೆ. ಯಾಕೆ ಈ ಹೋರಿ ಹಬ್ಬದಲ್ಲಿ ಹೆಸರು ಮಾಡ್ಕೋಬೇಕು ಅನ್ನೋ ಆಸೆ ಶುರುವಾಗುತ್ತೆ ಅಂತ? ಈಗ ಅಣ್ಣ, ಇದು ಇವತ್ತು ನಿನ್ನೆ ಬಂದಂಥದ್ದಲ್ಲ. ಈ ಹೋರಿ ಹಬ್ಬ ಅನ್ನೋದು ನಮ್ಮ ಅಪ್ಪ ಅಜ್ಜನ ಕಾಲಿಂದಾನು ಬಂದಿದಂಥದ್ದು. ಅದಕ್ಕಾಗಿ ಎಲ್ಲರಿಗೂ ಒಂದು ಹೋರಿ ಹಬ್ಬ ಅಂದ್ರೆ ಅದೊಂದು ಹುಚ್ಚು. ಅದರಲ್ಲಿ ಏನೈತಿ ಅಂತ ಯಾರಿಗೂ ಗೊತ್ತಿಲ್ಲ. ₹1 ದುಡಿಮೆ ಅಂತೂ ಇಲ್ಲ ಅದ್ರ ಕಣ, ಮತ್ತು ಹೋದ್ರೆ ಹಾಳ. ಆದ್ರೆ ಅದ್ರಾಗ ಹೆಸರು ಇರೋದು ಬಿಟ್ಟು ಬೇರೆ ಯಾವ್ದ್ರಕ್ಕೂ ಇಲ್ಲ. ರಾಜಕೀಯದಾಗ ಇದ್ರೂ ಹೆಸರಾಗಲ್ಲ, ಹೋರಿ ಹಬ್ಬದಾಗಿದ್ರೆ ಹೆಸರಾಗತ್ತೆ. ಹೇಗೆ ಬ್ರದರ್, ಹಿಂದೂ ಕೇಸರಿ ಹಬ್ಬಕ್ಕೆ ಆಮೇಲೆ ಹೋಗೋಣ ಅದ್ರದ್ದು ಹಬ್ಬಕ್ಕೆ. ತಂದ್ರಿ ಎಲ್ಲಿಂದ? ಮಳಲ್ಗಾವ್ ಅಂತ ಅಂದ್ರೆ ಮಲಗುಂದ ತಂದ್ರಿ ಅಂತ ಅನ್ಸುತ್ತೆ. ಹೇಗೆ ಇರುತ್ತೆ ಮನೇಲೆಲ್ಲ? ಅಖಾಡ ಹೊರತುಪಡಿಸಿ ಅಖಾಡದಲ್ಲಿ ರ್ಯಾಶ್ ಇದ್ದೇ ಇರ್ತವೆ ಎತ್ತುಗಳು. ಮನೇಲಿ ಯಜಮಾನ್ರನ್ನೊಬ್ರು ನಂಬ್ತತಿದ, ಯಾರನ್ನೂ ನಂಬಲ್ಲ ಮನೇಲಿ. ಹಬ್ಬದಾಗ ಎಲ್ಲರಿಗೂ ಸಿಗ್ತದೆ, ಹೆಂಗೇನು ತೊಂದರೆ ಇಲ್ಲ. ಈ ಹೋರಿ ಹಬ್ಬ ಮಾಡುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು ಬ್ರದರ್. ಈಗ ಹೆಂಗ್ ಮಾಡುತ್ತೆ ಅಂತ ಬಂದಾಗ ಸ್ಪೀಡ್ ಅಣ್ಣ, ಹೋರಿ ಸ್ಪೀಡು, ಆಕ್ಷನ್ ಗೀಕ್ಷನ್ ಏನಿಲ್ಲ, ಸ್ಪೀಡ್, ಬರೀ ಸ್ಪೀಡ್. ಎಷ್ಟು ಸ್ಪೀಡಲ್ಲಿ ಹೋಗ್ಬೋದು ಬ್ರದರ್ ನಿಮ್ಮ ಪ್ರಕಾರ? ಒಂದು ಅಂದಾಜು ಒಂದು 150 ಮೀಟರ್ ಅಖಾಡ ಅಂತ ತಿಳ್ಕೊಳ್ಳಿ. 150 ಮೀಟರ್ ಅಖಾಡ
ಎಷ್ಟರಲ್ಲಿ ತಡ ಒಂದು 8 ಸೆಕೆಂಡ್ ಹಿಂಗೆ ತಡೀತೈತಣ್ಣ, ತಡ ಆಯ್ತೈತಿ. 8 ಸೆಕೆಂಡ್ ಸಾಕಾ ಸ್ಪೀಡು? ಸಾಕಣ. ನಮಗೆ ಇನ್ನೊಂದು ಹೋರಿ ಹೋದಲ್ಲಿ ಹಿಡಿದ್ರೂ ಬೇಜಾರಿಲ್ಲ, ನಮ್ಮ ಹೋರಿ ಹೆಸರು ಬೆಳಿಬೇಕಣ್ಣ. ಹೆಸರು ಬೆಳಿಬೇಕು, ಹೆಸರು ಮಾಡ್ಕೋಬೇಕು. ಹೋರಿ ಹೋದಲ್ಲಿ ಹಿಡಿಲಿ ಅಣ್ಣ, ಆ ಹೋರಿ ಹಿಡಿಯೋರು ಇದ್ರಕ್ಕ ಹಬ್ಬ ನಡೀತಾ ಇರೋದು. ಬರೀ ಹೋರಿ ಎಲ್ಲ ಹೋರಿನೂ ಪಾಸ್ ಅಂದ್ರೆ ಎಲ್ಲ ಹಬ್ಬ ಮಾಡೋಕ್ಕಾಗಲ್ಲ, ಬಹುಮಾನ ಕೊಡೋಕ್ಕಾಗಲ್ಲ ಅಣ್ಣ. ನಮ್ಮ ಬಸವಣ್ಣನ ಹೋದಲ್ಲಿ ಹಿಡಿದ್ರು ನಮ್ಗೇನು ಬೇಜಾರಿಲ್ಲ ಅಣ್ಣ. ಬೇಜಾರ್ದಾಗ ಏನು ಬಂದಿಲ್ಲ ಅಣ್ಣ, ನಾವು ಖುಷಿಯಿಂದಾನ ಬಂದೇವಿ. ಹೋಗಬೇಕಾದ್ರೆ 8 ಜನ ಇರ್ತಾರೆ, ಬರಬೇಕಾದ್ರು 8 ಜನ ಇರ್ತಾರೆ ನಮ್ಮ ಹೋರಿ ಎಂಬಲ್ಲಿ. ಈ ಹೋರಿ ಹಬ್ಬದ ಬಗ್ಗೆ ಪಾಸಿಟಿವ್ ಎಷ್ಟಿದೆ, ನೆಗೆಟಿವ್ ಅಷ್ಟೇ ಇದೆ ಬ್ರದರ್. ಹೌದು. ನಾನು ಕೇಳಿದ್ದು ಹೋರಿ ಹಬ್ಬ ಬನವಾಸಿ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಒಂದು ತಾಲೂಕು ಬರುತ್ತೆ, ಈಗ ಇನ್ನೊಂದು ಜಿಲ್ಲೆ ಬರುತ್ತೆ, ಉತ್ತರ ಕನ್ನಡ ಜಿಲ್ಲೆ ಬರುತ್ತೆ. ಸೊ ಇದಕ್ಕೂ ಹಬ್ಬಬೇಕು ಅನ್ನೋದಾದರೆ ಯಾಕೆ ಹಬ್ಬಬೇಕು, ಅಥವಾ ಯಾಕೆ ಬೇಕು ನೆಕ್ಸ್ಟ್ ಜನ್ರೇಷನಿಗೆ ಹೋರಿ ಹಬ್ಬ ಅನ್ನೋದು? ಹೋರಿ ಹಬ್ಬ ಯಾಕೆ ಬೇಕು ಅಂದ್ರಣ್ಣ, ಏನಿಲ್ಲ ಅಣ್ಣ, ನಮ್ಮ ಹೋರಿ ಹೆಸರು ಬೆಳಿಬೇಕು, ನಾವು ನಮ್ಮ ಮತ್ತೊಬ್ರಂಗೆ ಹಬ್ಬ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಏನಿಲ್ಲ, ಸಿಂಪಲ್ ಬ್ರದರ್. ಒಂದು ಸಿನಾರಿಯೋ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ನಿಮಗಿಂತ ಪಾಳೆಲ್ ಒಂದು ಎತ್ತು ಮುಂದಿದೆ, ಓಕೆನಾ? ಹೌದೋ ಇಲ್ಲೋ ಅನ್ನಂಗೆ ಹಬ್ಬ ಮಾಡುತ್ತೆ, ಬಟ್ ಫ್ಯಾನ್ಸ್ ಹೆವಿ ಇದೆ. ಹೌದು, ಹೆವಿ ಫ್ಯಾನ್ ಬೇಸು. ಅದ್ರ ನೆಕ್ಸ್ಟ್ ನಿಮ್ದಿದೆ. ಫಸ್ಟ್ ರೌಂಡ್ ಅದಕ್ಕಿಂತ ಮುಂಚೆ ಬಿಟ್ಟಿದ್ದೀರಾ, ಅಂದರೆ ಅದ್ರ ಹಿಂದೆನೇ ಲಾಸ್ಟ್ ಟೈಮು ಅದ್ರ ಹಿಂದೆನೇ ಬಿಟ್ಟಿದ್ದೀರಾ. ಫಸ್ಟ್ ರೌಂಡು ಸೂಪರಾಗಿ ಬಂದಿದೆ ಎತ್ತು, ಟವಲ್ ಹೊಡೆದಿಲ್ಲ ಜನ. ನಿಮ್ಮ ಮುಂದೆ ಇದೆ ಎತ್ತು, ಅರ್ಧ ಬರ್ಧ ಹಬ್ಬ ಮಾಡ್ತಿದೆ, ಹೆವಿ ಫ್ಯಾನ್ ಬೇಸ್ ಇದೆ. ಈಗ ನೆಕ್ಸ್ಟ್ ಬಿಡೋದು ನಿಮ್ಮದು, ಮತ್ತು ಹೊಡಿತಾ ಇಲ್ಲ ಟವಲ್ಲು. ಏನು ಅನ್ಸುತ್ತೆ? ಹೋರಿ ಹಬ್ಬದಾಗ ಟವಲ್ ಹೊಡಿತಾರಂದ್ರಣ್ಣ, ಒಂದು ಆ ಹೋರಿ ಹಬ್ಬ ಮಾಡೋದ್ರ ಮೇಲೂ ಬರ್ತೈತಿ, ಇನ್ನೊಂದು ಹೋರಿ ಜೊತೆಗಿರೋ ಹುಡುಗರು ಅಭಿಮಾನಿಗಳು, ಆ ಹೋರಿ ಮೇಯ್ಸ ಮಾಲೀಕನೊಂದು ಎಲ್ಲರದ್ದು ಮೇಲೆ ಬರ್ತದೆ. ಆ ಹೋರಿ ಮಾಲೀಕ ಜನರ ಹತ್ರ ಹೆಂಗಿರ್ತಾನ ಅದ್ರ ಮೇಲೆ ಹೋರಿ ಫ್ಯಾನ್ಸ್ ಹಾಕಾರಣ. ಈಗ ಹೋದೊತ್ನಾಗ ಮುಟ್ಟಕ್ಕೆ ಕೊಡೋದಲ್ಲ, ಒಬ್ಬೊಬ್ರು ತೋರ್ಸಲ್ಲ. ಈಗ ನಾವು ರಾಜ ನೋಡಕ್ಕೆ ಹೋದಾಗ, NTC ನೋಡಕ್ಕೆ ಹೋದಾಗಣ ಯಾರು ಅದು ಮುಟ್ಬೇಡ್ರಿ ಇದು ಮುಟ್ಬೇಡ್ರಿ ಫೋಟೋ ಹೊಡ್ಕೊಬೇಡ್ರಿ ಹಿಂಗಂತ ಹೇಳಲ್ಲ. ಕೆಲವೊಬ್ರು ಹೋರಿ ನೋಡಕ್ಕೆ ಹೋದಾಗ ಅಂತಾರ, ಮಕ್ಕದ ಮೇಲೆ ಹೊಡೆದ್ರಂಗೆ ಹೇಳಿ ಕಳಿಸ್ತಾರ. ಇದೇ ಕರ್ನಾಟಕ ನಂದಿ ಅಣ್ಣ, ಹೋರಿ ಹಬ್ಬದಾಗ ಮೊದಲು ಬೆಳೆದದ್ದು ಹೋರಿ ಅದು ಕರ್ನಾಟಕ ನಂದಿ. ಆ ಹೋರಿಗಣ ಈಗ ಬೇಕಾದಷ್ಟು ಜನ ದುಶ್ಮನ್ಗಳು ಅದಾರು, ಅಭಿಮಾನಿಗಳು ಭಾಳ ಅದಾರ. ಎಷ್ಟು ಜನ ದುಶ್ಮನ್ಗಳು ಅದಾರ, ಡಬಲ್ ಅಭಿಮಾನಿಗಳು ಅದಾರಣ್ಣ. ಹಂಗೆ ಆ ಹೋರಿ ಮಾಲೀಕರ ಮೇಲೆ, ಆ ಹೋರಿ ಮನೆ ಇದ್ರ ಮೇಲೆ ಬರ್ತದಣ್ಣ. ಪ್ರಕಾರ ಹೋರಿ ಮಾಲೀಕರು ಅಥವಾ ಮಾಲೀಕನು ಇಂಪಾರ್ಟೆಂಟ್ ಅಣ್ಣ. ಮಕ್ಕದ ಮೇಲೆ ಹೊಡೆದ್ರಂಗೆ ಬಂದವ್ರಿಗೆ ಮಾತಾಡ್ಬಿಟ್ರೆ ಇನ್ನೊಂದ್ಸತಿ ಅವ್ನ ಮನೆ ಬಾಗಿಲಿಗೆ ಯಾರು ಕಾಲಿಡೋದಣ್ಣ. ನಾವು ಏನು ಹೇಳ್ತಾರಣ್ಣ, ನಮ್ಮವೇ ಹೋರಿದಾವು, ನನ್ನ ಊರಿನ ಹಬ್ಬ ಮಾಡೋದು. ನನ್ನ ಊರಿ ಹಬ್ಬ ಮಾಡೋದು ಸಖತ್ತಾಗಿ ಹಬ್ಬ ಮಾಡ್ತಾ ಇತ್ತು ಮೊದ್ಲು, ಈಗ ಹಬ್ಬ ನಿಲ್ಸೈತಿ. ನಾ ಹಬ್ಬ ಮಾಡೋದು ಅದು ಹೋರಿ ಹಬ್ಬ ಮಾಡೋದು ಬಿಟ್ಟತಿ ಅಂತ ಬೇಜಾರ್ದಾಗಿಲ್ಲಣ್ಣ. ಈ ಹೋರಿ ಜೊತೆ ಬಂದು ಹಬ್ಬ ಮಾಡ್ತಾನೆ ನಾನು. ಇದೊಂದ ಊರೆಲ್ಲ ಇವ್ರದೈತಿ, ಉಮಾವಂತಿಕೇಶ್ವರ ಮತ್ತು ಅಕ್ಕಪಕ್ಕ ಇನ್ನೂ ನಮ್ಮ ಹುಡುಗರು ಭಾಳ ಹೋರಿದಾವಣ್ಣ. ನಂದೇ ಹೋರಿ ಅಷ್ಟೇ ಬೆಳಿಬೇಕು ಅನ್ನೋದು ನಮ್ದು ಉದ್ದೇಶ ಅಲ್ಲಣ್ಣ, ಎಲ್ಲರೂ ಬೆಳಿಬೇಕು. ಈಗ ಹಬ್ಬಕ್ಕೆ ಈ ಹೋರಿ ಪರ್ಟಿಕ್ಯುಲರ್ ಆಗಿ ಈ ಹೋರಿ ಹಾಕ್ತಿದ್ದೀರಾ ಹಬ್ಬಕ್ಕೆ, ಹೆಂಗ್ ಚೂಸ್ ಮಾಡ್ತೀರಾ ಕಾರ್ಡ್ಗಳನ್ನ? ಅಥವಾ ಏನಿಲ್ಲಣ್ಣ, ನಾವು ಇವತ್ತಿಗೂ ನಾವು ಯಾರು ಚೂಸ್ ಮಾಡ್ಕೊಂಡೇ ನಂಬಕ್ಕಾಗಿಲ್ಲ. ಯಾವುದೋ ಒಂದು ಸಣ್ಣ ಹುಡುಗ ಹಬ್ಬ ಮಾಡ್ಬೇಕು, ಅದಕ್ಕೆ ಹೋಗಲೇಬೇಕು ಅಂತ ಗಂಟು ಬಿದ್ದಂದ್ರೆ ಎಲ್ಲರೂ ಹೊಂಟ್ಬೇಣ. ಹಾಂ, ಎಷ್ಟು ಜನ ಹೋಗ್ತೀರಾ ಬ್ರದರ್ ಇಲ್ಲಿಂದ? ಹೇಗೆ ನಿಮ್ಗೆ ಹೋಗಬೇಕಾದ್ರೆ 4 ಜನ, ಗಾಡಿಯಾಗ ಹೋಗೋದು 4 ಜನ, ಆಮೇಲೆ ಎಲ್ಲರೂ ಹೋಗ್ತೇವಣ್ಣ. ಹೆಂಗಿರುತ್ತೆ ಈಗ? ನಾಳೆ ಒಂದು ಹಬ್ಬ ಇದೆ, ಈಗ ಎಕ್ಸ್ಪ್ಲೈನ್ ಮಾಡಿ ನೋಡೋಣ. ಈಗ ನಾನು ಬಂದ್ಬಿಟ್ಟಿದ್ದೀನಿ ಜೊತೆಗೆ ಅಂತ ತಿಳ್ಕೊಳ್ಳಿ, ಈಗ ವಿಡಿಯೋ ಮಾಡಕ್ ಬಂದಿಲ್ಲ. ನಾಳೆ ಹಬ್ಬ ಇದೆ, ಹಾಕ್ತಿದ್ದೀರಾ? ಈಗ ಅಣ್ಣ ಹೋರಿ ಊರು ಅಂದ್ಮೇಲೆ ಉರ್ಕೊಳ್ಳೋರು ಇದ್ದೇ ಇರ್ತಾರ. ನಂದು ಹೋರಿ ನಿಮ್ಮ ಹೋರಿ ಐತಿ ಅಂದಾಗ ನಾವು ಕಾಂಪಿಟೇಷನ್ ಮಾಡೋದೇ ಅಣ್ಣ. ಅದು ಹಿಂದ್ ಬಿಟ್ಟು ಹೇಳ್ತಾರೆ, ನಾವು ಅವರು ಭಾಳ ಚಲೋ ಇದೇವಿ, ನಮ್ಗೆ ಅವ್ರಿಗೂ ಭಾಳ ಐತಿ, ನಮಗೇನು ಅದಿಲ್ಲ ಅಂತ. ಇವತ್ತು ನಾವು ಮನುಷ್ಯನ ಮೇಲೆ ಮನುಷ್ಯ ಮಾಡಬೇಕು ಬಿಟ್ರಣ್ಣ, ಬಸವಣ್ಣನ ಮೇಲಲ್ಲ. ಅದನ್ನ ಮನುಷ್ಯರ ಮೇಲೆ ಮಾಡೋದು ಬಿಟ್ಟು ಬಸವಣ್ಣನ ಮೇಲೆ ಮಾಡ್ತಾ ಇದ್ದಾರೆ ಈಗ. ಅದಕ್ಕೆ ನಾವು ಏನು ಮಾಡಕ್ ಬರಲ್ಲಣ್ಣ. ನಾವು ಈಗ ಅವರು ಇದು ಮಾಡ್ತಾರಂತ ಕೈ ಕಟ್ಕೊಂಡು ಕುದ್ರಕ್ ಬರಲ್ಲ. ನಾವು ಅವ್ರಂತಾನೆ ಇದು ಮಾಡೋದು. ಅದು ಹಬ್ಬದಾಗಣ ನಾವು ನಮ್ಮ ಬನವಾಸಿ ಭಾಗದಾಗ ಹೇಳ್ಬೇಕು ಅಂದ್ರೆ ನಮ್ಮ ಹಿಂದೂ ಕೇಸರಿನ ಅಣ್ಣ. ಇದಕ್ಕೆ ಜಾಸ್ತಿ ಹುಡ್ರಿರೋದು, ಇದಕ್ಕೆ ಜಾಸ್ತಿ ಹುಡ್ರು ಬರೋದು. ಇದಕ್ಕೆ ಹರಿದ್ರು ಅಣ್ಣ, ಇನ್ನೂ ಹೆಸರು ಹಾಕತ್ ಬಿಟ್ರ ಹೆಸರು ಅಂತೂ ಹಾಳಾಗಲ್ಲ. ಅದೊಂದು ಮಾತ್ರ ಹೇಳ್ಕೊಂತೇವಣ್ಣ. ಇನ್ನೊಂದು 2-3 ಕ್ವಶನ್ ಇದೆ ಬ್ರದರ್, ಆಮೇಲೆ ಚಾಲೆಂಜ್ ವಿಚಾರಕ್ಕೆ ಬರ್ತೀನಿ. ಬ್ರದರ್ ಈಗ ಅದೇ ಹೇಳಿದೆ, ಈಗ 15 ಹಬ್ಬ ಕೊಟ್ಟಿದ್ದೀರಾ ಈ ವರ್ಷದಲ್ಲಿ ಅಂತ ಹೇಳಿದ್ರೆ, 15 ಹಬ್ಬ ಜಾಸ್ತಿ ಆಯ್ತು ಅಂತ ಅನ್ಸ್ಲಿಲ್ವಾ? ಇಲ್ಲಪ್ಪ ಅಣ್ಣ, ಜಾಸ್ತಿ ಏನಲ್ಲ, ಜಾಸ್ತಿ ಏನಾಗಿಲ್ಲ. 15 ಹಬ್ಬ ಅಂತ ಕೊಟ್ಟಿದ್ದೀರಾ ಈ ವರ್ಷ ಫಿಕ್ಸ್? 2 ವರ್ಷದಿಂದ 15 2 ವರ್ಷದಿಂದ 15. ಓಕೆ, ಏನಿಲ್ಲ ಅಂದ್ರೂ ಒಂದು 8 ಒಂದು 7 ಈ ತರ ಅಂತ ಕೊಟ್ಟಿದ್ದೀರಾ 7 ಹಬ್ಬ ತರ. ಈ 7 ಅಥವಾ 15 ಹಬ್ಬದಲ್ಲೂ ಬ್ರದರ್ ಹೋರಿ ತರ್ತೀರಾ, ಇವತ್ತು ಹಬ್ಬ ಮಾಡ್ಕೊ ಬರ್ತೀರಾ, ಹಿಂಗೆ ಒಂದು ನಾರ್ಮಲ್ ಹೋಯ್ತು ಅಂದರೆ ಖುಷಿ ಆಗುತ್ತೆ. ಬಟ್ ಒಂದಿನ ನಿಮಗೆ ಅನ್ಸುತ್ತೆ ಇವತ್ತು ತಂದಿದ್ದಕ್ಕೂ ಸಾರ್ಥಕ ಆಯ್ತು ಎತ್ತು ಅಂತ ಹಬ್ಬ ಯಾವುದು? ಆಡೂರು ಹಬ್ಬ. ಫಸ್ಟ್ ಹಬ್ಬನೇ ಹಂಗೆ ಅನ್ಸುತ್ತಾ? ಏನು ಅನಿಸ್ತು? ಯಾಕೆಂದರೆ ಆಡೂರು ಹಬ್ಬ ತಗೋಬೇಡಿ, ಯಾಕೆಂದರೆ ಫಸ್ಟ್ ಹಬ್ಬ ಮಳದಗಾಮ ಕೋಡಂಬಿ ಹಬ್ಬ. ಕೋಡಂಬಿ ಹಬ್ಬ
ಏನ್ ಡಿಫ್ರೆನ್ಸ್ ಅನಿಸ್ತು ಬ್ರದರ್ ನಿಮ್ಮ ಹೋರಿ ನಾರ್ಮಲ್? ನಮ್ಮ ಹೋರಿ ಅಣ್ಣ ಹೇಳ್ತೀನಿ, ಒಂದೇ ನಿಮಿಷ. ಈಗ ಹೇಳ್ತೀನಿ ನನ್ನ ಕ್ವಶನ್ ಏನು ಅಂದ್ರೆ, ಕೊಡಂಬಿ ಹಬ್ಬ, ಆಡೂರ್ ಹಬ್ಬ. ಆಡೂರ್ ಹಬ್ಬ ನಿಮ್ದು ಮೊದಲನೇ ಹಬ್ಬ, ಕೊಡಂಬಿ ಹಬ್ಬ ನಿಮ್ದು ಸೂಪರ್ ಆಗಿರೋ ಹಬ್ಬ. ಏನ್ ಡಿಫ್ರೆನ್ಸ್ ಎರಡಕ್ಕೂ? ಏನ್ ಡಿಫ್ರೆನ್ಸ್? ಕೋಡಂಬಿ ಹಬ್ಬ ಅಣ್ಣ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ನಮ್ಮ ಹೋರಿ ಪಾಸ್ ಆಗತ್ತಲ್ಲ ನಮ್ಗೆ ಡೌಟ್ ಇತ್ತು. ಅಂದ್ರೆ ನಮ್ಮ ಅವತ್ತು ಅನ್ನಿಸ್ತು, ನಮ್ಮ ಹೋರಿ ಮೇಲೆ ನಮ್ಗೆ ನಂಬಿಕೆ ಬಂತು, ಇದು ಎಂತ ಆಕಾಡಾರೋ ತಡ ಐತತಿ ಹೋರಿ. ಟಾಪ್ ಬಂತಣ್ಣ ಅವತ್ತು ಕೋಡಂಬಿ ಹಬ್ಬದ ಚಾಲೆಂಜು ಹಂಗ ಮಾಡಿದ್ರು, ಟಾಪ್ ಬಂತು ಹೋರಿ. ಈಗ ಸಿಂಪಲ್ ಆಗಿ ಒಂದು ಲೈನ್, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳ್ಬಿಟ್ರಿ ನೀವು. ಈಗ ಎಲ್ಲೋ ಒಂದ್ ಹತ್ರ ಅಖಾಡದಲ್ಲಿ ನಾನು ಸಿಕ್ಕಿದ್ದೀನಿ. ಅವತ್ತು ಸೂಪರ್ ಆಗಿ ಹೋಗಿದ್ರೆ ಮಾಲೀಕನಿಗೆ ಖುಷಿ ಹೆವಿ ಇರುತ್ತೆ ಅವತ್ತು. ಹೌದು, ಆ ಖುಷಿ ಇದ್ದಾಗ ಅವನು ಕನ್ನಡದಲ್ಲಿ ವ್ಯಾಕರಣ, ಸಂಸ್ಕೃತ ಎಲ್ಲದನ್ನು ಸೇರಿಸಿ ಹೇಳ್ತಾನೆ ಅಲ್ವಾ? ನನಗೆ ಅದು ಬೇಕೀಗ. ನೀವು ಅದನ್ನ ನಾನೀಗ ಬಂದು ನಿಮ್ಮ ಹತ್ರ ಕೇಳ್ತೀನಿ, ನಾನು ಮಿಸ್ ಆಗ್ಬಿಡ್ತು, ನನಗೆ ನೋಡಕ್ ಆಗ್ಲಿಲ್ಲ ಎತ್ತನ್ನ. ಫಸ್ಟ್ ರೌಂಡ್ ಮಿಸ್ ಆಯ್ತು, ಲೇಟ್ ಆಗಿ ಬಂದ್ಬಿಟ್ಟೆ, ಮಿಸ್ ಆಗ್ಬಿಡ್ತು ಹಬ್ಬ ನನಗೀಗ. ಈಗ ನೀವು ಅದನ್ನ ನನಗೆ ಎಕ್ಸ್ಪ್ಲೈನ್ ಮಾಡ್ಬೇಕು, ಅಂದ್ರೆ ಹೆಂಗ್ ಹೋತು ಅಂತ. ಹೆಂಗ್ ಹೋತು ಅಂತ ನೀವು ನನಗೆ ಎಕ್ಸ್ಪ್ಲೈನ್ ಮಾಡ್ಬೇಕೀಗ. ಮಾಡಿ ನೋಡ. ಮುಕ್ಳರೆ ಹಬ್ಬ ಮಾಡ್ತಾನ ಇವತ್ತ. ಕೇಳಿದ್ರು ಹೆಂಗ್ ಗೊತ್ತು ಹಬ್ಬ ಹೆಂಗ್ ಮಾಡ್ತಾರೆ? ಅಲ್ಲ ಓಕೆ, ನೀವು ಪದ ಬಳಸೋದು ಓಕೆ, ನನ್ಗೆ ಎಂತ ಚಂದ. ಯಾಕೆಂದ್ರೆ ಅವೆಲ್ಲ ಆಡು ಭಾಷೆಗಳು ನಾಟ್ ಎಟ್ ಆಲ್. ನೀವು ಆಡು ಭಾಷೆಯಲ್ಲೇ ಮಾತಾಡಿ ನನ್ನ ಹತ್ರ. ಈಗ ನಿಮ್ಮ ಗ್ಯಾಂಗಲ್ಲೇ ನಾನು ಒಬ್ಬ, ಈಗ ನನ್ ಮಿಸ್ ಆಗ ನಾವು ಬೇರೆ ಆಗಿದ್ರು ಮಾತಾಡ್ದಿಲ್ಲ ತಗೊಂಡ್ರಿ. ಈಗ ನಿಮ್ಮಲ್ಲಿ ನಾನೊಬ್ಬ ಅಂತ ನಾನು ಎಲ್ಲೋ ಮಿಸ್ ಆಗ್ಬಿಟ್ಟಿದೆ. ನಿಮ್ಮ ಗ್ರೂಪ್ ಜೊತೆ ಬರೋನು ಮಿಸ್ ಆಗ್ಬಿಟ್ಟಿದೆ, ಬಂದಿಲ್ಲ, ಎಲ್ಲೋ ಒಂದು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ. ನೋಡೋಣ, ಹೇಳಿ ಈಗ ಕೋಡಂಬಿ ಹಬ್ಬದ್ದು ಹೇಳಿ ನೋಡೋಣ ಹೆಂಗಾಯ್ತು. ಕೋಡಂಬಿ ಹಬ್ಬ ಅಣ್ಣ ನೀವು ಕೇಳ್ಬೇಕಲ್ಲ ಅಣ್ಣ ಕ್ವಶನ್. ಹಾಂ, ಈಗ ನಾನು ಮಿಸ್ ಆಗ್ಬಿಟ್ಟಿದ್ದೀನಿ ಮದ. ಇವತ್ತು ಸಂಜೆ ಬಂದಪ್ಪ, ಇವತ್ತು ಹಬ್ಬಕ್ಕೆ ಬಂದಿಲ್ಲ ನಾನು, ಸಂಜೆ ಬಂದಿದ್ದೀನಿ ನಿಮ್ಮ ಮನೆ ಹತ್ರ, ಅಥವಾ ಹುಡ್ರೆಲ್ಲ ಹಿಡ್ಕೊಂಬಂದ್ರು ಹೋರಿನ. ಬರೋಕ್ಕಾಗಲಿಲ್ಲ, ಹೆಂಗಾಯ್ತು ಹಬ್ಬ ಅಂತ ಕೇಳ್ತೀನಿ ನಾನು ಬಂದು. ಹೇಳಿ ನೋಡಿ, ಒಂದು ರೌಂಡ್ಗೂ ಈಗ ಎಕ್ಸ್ಪ್ಲೈನ್ ಮಾಡ್ಬೇಕು ನೀವು. ಇದುವರೆಗೂ ಈ ಕ್ವಶನ್ ಯಾರಿಗೂ ಕೇಳಿಲ್ಲ ಯಾವ ಸಂದರ್ಶನದಲ್ಲೂ. ಎಷ್ಟು ರೌಂಡ್ ಬಿಟ್ಟಿದ್ದೀರಾ, ರೌಂಡ್ಗೂ ಎಕ್ಸ್ಪ್ಲೈನ್ ಬರ್ಬೇಕು, ಈಗ ಹೆಂಗ್ ಮಾಡ್ತೀರಾ ಅಂತ. ಬೆಳಗ್ಗೆ ದಾರಿ ತೋರಿಸೋದ್ರಿಂದ ಈಗ ಶುರು ಮಾಡ್ಬೇಕು ಹಬ್ಬದ್ದು. ಅವತ್ತು ಕೋಡಂಬಿ ಹಬ್ಬಕ್ಕೆ ಹೋದ್ವಿ, ಹೋರಿಗಳು ಸುಮಾರು ಸೇರಿದ್ದು, ಒಳ್ಳೊಳ್ಳೆ ಪೈಲ್ವಾನರು ಬಂದಿದ್ರು. ಅವತ್ತು ಯಾಕೋ ಹೋರಿನೂ ಸ್ವಲ್ಪ ಫಸ್ಟ್ ಸೈಲೆಂಟ್ ಇತ್ತು. ಏನಪ್ಪಾ ಈ ಅಖಾಡ, ಏನಪ್ಪಾ ಇದು ಅನ್ಕೊಂಡು ಒಳ್ಳೆ ಮನ್ಸಲ್ಲಿ ಒಂಥರ ಇತ್ತು. ಆಮೇಲೆ ಹೋರಿಗಳು ಹಂಗೆ ಹಿಡಿತಾ ಇದ್ರು. ಆಮೇಲೆ ಹೋರಿ ಹತ್ತತ್ರ ಇನ್ನು ಬಂದಂಗೆ ಒಂಥರ ಮನ್ಸಲ್ಲಿ ಒಂಥರ ಹುಡ್ತು, ಏನಪ್ಪಾ ಏನೋ ಇವತ್ತು ಬಸವಣ್ಣಿಗೆ ಬಿಟ್ಟಿದ್ದು. ಆಮೇಲೆ ಗೇಟ್ ಹತ್ರ ಬಂದ ತಕ್ಷಣ ಹೋರಿ ಇದ್ದಕ್ಕಿದ್ದಂಗೆ ರ್ಯಾಶ್ ಆಯ್ತು. ಅವತ್ತು ಫಸ್ಟ್ನೇ ರೌಂಡಿಗೆ ಒಳ್ಳೆ ಬಲಕ್ಕೆ ಬಾಲ ಹತ್ಕೊಂಡು ಒಳ್ಳೆ ಚೆನ್ನಾಗಿ ಬಂದ್ಬಿಡ್ತು. ಆಮೇಲೆ ಹೊರಗೆ ಬಂದ ತಕ್ಷಣ ಈ ಥರ ಹಬ್ಬ ಮಾಡುತ್ತಾ ಇವತ್ತು ಅನ್ಕೊಂಡು ಇದ್ವಿ. ಆ ಥರ ಹಿಡಿಯರಿದ್ರು ಈ ಥರ ಹಬ್ಬ ಮಾಡ್ತಾರಲ್ಲ ಅನ್ನೋದು ಇನ್ನೂ ಖುಷಿ ಆಯ್ತು. ಆಮೇಲೆ ಮತ್ತೆ 2ನೇ ರೌಂಡಿಗೆ ಬಂದ್ವಿ. 2ನೇ ರೌಂಡಿಗೆ ಅದಕ್ಕೂ ಟಾಪ್ ಬಂತು. ಅವತ್ತಿನ ಹಬ್ಬ ಟೋಟಲಿ ಟಾಪ್ ಅಂದ್ರೆ ಟಾಪ್ ಅಣ್ಣ. ಅವತ್ತು ಯಾರ್ಯಾರೋ ಎಲ್ಲಿದು ಏನು ಎಲ್ಲ ಕೇಳ್ತಾ ಇದ್ರು ಹೊರಗೆ ಬಂದ ತಕ್ಷಣ. ಆ ತರ ಕೇಳೋದಕ್ಕೆ ಇನ್ನೂ ಒಂದ್ ಸ್ವಲ್ಪ ಖುಷಿ ಆಯ್ತು. ಆ ತರ ಹಬ್ಬ ಮಾಡ್ಬಿಡ್ತಲ್ಲ ಅನ್ನೋ ಖುಷಿಗೆ ಅವತ್ತು ಮಾತ್ರ ನಮಗ್ ಮನ್ಸು ಹಿಡ್ಸಂಗ್ ಹಬ್ಬ ಮಾಡಿದಣ್ಣ. ಹೆಂಗ್ ಬರುತ್ತೆ ಬ್ರದರ್ ಅಂದ್ರೆ, ಈಗ ಅಖಾಡ ನೋಡ್ತಿರೋನಿಗೆ ನೀವು ಹೊರಗಿರ್ತೀರಾ ಅಂತ ತಿಳ್ಕೊಳ್ಳಿ. ಕೆಲವೊಂದು ಬಲ ಹಚ್ಚಿ ಬರ್ತಾವ, ಕೆಲವೊಂದು ಎಡ ಹಚ್ಚಿ ಬರ್ತಾವ, ಕೆಲವೊಂದು ನಡೋತಾಗ ಬರ್ತಾವ. ನಿಮ್ಮ ಹೋರಿ ಸ್ಪೀಡ್ ಅಂತ ಹೇಳಿದ್ರಿ, ಸ್ಪೀಡಲ್ಲಿ ಬರುತ್ತೆ ಅಂತ. ಹೆಂಗ್ ಬರುತ್ತೆ ಅಂತ? ಹೆಂಗಂದ್ರೆ ಅಣ್ಣ, ಬಲಕ್ ಬರ್ತೈತಲ್ಲ, ಬಲಕ್ ಬರೋತ್ತಿಗೆ ಓಡರ್ ಗಿಡರ್ ಅಂತ ನೋಡಲ್ಲ. ಸುಮ್ಮನೆ ಹಂಗೆ ಒಂದೇ ಸತಿ ರಾಕೆಟ್ ಬಂದ ಸುಮ್ಮನೆ ಸ್ಪೀಡ್ ಬಂದ್ಬಿಡ್ತೈತಿ. ಎದ್ರಿಗಿದ್ರಿ ಸಿಕ್ಕರೆ ಕೆಡ್ಕ ಬಂದ್ಬಿಡ್ತೈತಿ. ಅವ್ರು ಹಿಡಿಯಕತ್ತಾರ ಅಂತ ಹೇಳಿ ಎಲ್ಲ ಬೇರೆ ಹಣ್ಣು ಹಿಡಿದು ಓಡೋದು ಆ ತರ ಎಲ್ಲ ಏನಿಲ್ಲ. ಸುಮ್ಮನೆ ಒಂದೇ ಸ್ಪೀಡ್ ಬಲಕ್ ಹೊಣ್ತಾ ಬಲಕ್ಕೆ ಹೋಗ್ಬಿಡ್ತೈತಿ. ಆ ತರ ಹಬ್ಬ ಮಾಡ್ತೈತಿ. ಏನ್ ಬ್ರದರ್, ಈ ನಂಬರ್ ಗಿಂಬರ್ ಏನಾದ್ರು ತಗೊಂಡಿರೋ ಪರ್ಟಿಕ್ಯುಲರ್ ಅಥವಾ ಯಾವ್ದು ನಂಬರ್? ಅದೆಲ್ಲ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಯಾವಣ, 160. ಅದನ್ನ 163 ಅಂತೇಳಿ ಆ ಬ್ರ್ಯಾಂಡ್ ಕ್ರಿಯೇಟ್ ಮಾಡೇವಿ. ಅದನ್ನೇ ಕಂಟಿನ್ಯೂ ಆಗಿ ಎಲ್ಲಿ ಹೋದ್ರು ಅದೇ ನಂಬರ್ ಕೇಳಿ ಅದೈತಿ ಅಂದ್ರೆ ಹಾಕ್ತೇವೆ, ಇಲ್ಲ ಅಂದ್ರೆ ಹಾಕಲ್ಲ. 163 ಏನಿದ್ದು ಗುಟ್ಟೇನು? 163 ಇದು ಅದು ಒಂದು ಇದಣ್ಣ, ಅದ್ರ ಮೇಲೆ ಒಂದು ನಂಬಿಕೆ. ಒಂದು ಒಳ್ಳೆ ಹಬ್ಬ ಕೊಟ್ಟೈತಲ್ಲ, ಅದು ಕೋಡಂಬಿ ಹಬ್ಬದಲ್ಲಿ ಆ ನಂಬರಿಗೆ ಒಂದು ಒಳ್ಳೆ ಹಬ್ಬ ಮಾಡ್ತಲ್ಲ, ಅದೇ ಒಳ್ಳೆ ಒಂದು ನಕ್ಕಿ ನಂಬರ್ ಅಂತೇಳಿ ಅದೇ ನಂಬರ್ ಮೇಲೆ ಹಬ್ಬ ಮಾಡ್ತಾ ಹೋಗ್ತಾ ಇದೆ. ಆ ಹಬ್ಬ ನೋಡಿರ್ತೀರ ಬ್ರದರ್, ಆ ಹಬ್ಬದ್ದು ಫುಲ್ ಉಲ್ಟಾ ಪಲ್ಟಾ ಇನ್ನೊಂದು ಹಬ್ಬ ಆಗಿರುತ್ತೆ. ಅದೇ ಯಾವ್ದು? ಗುಡುವಿ. ಏನಾಯ್ತು ಅಂತ ಹೇಳ್ಬೋದಾ? ಅದವತ್ತು ಟಾರ್ಗೆಟ್ ಹಬ್ಬನು ಅಂತ ಒಂದ್ ಸೈಡ್ ಅನಿಸ್ತು. ಅವತ್ತು ಹೋರಿನೂ ಯಾಕೋ ಬಾಳ ರ್ಯಾಶ್ ಇರ್ಲಿಲ್ಲಾಗಿತ್ತು, ಸುಮ್ಮನೆ ಇತ್ತು ಹೋರಿ. ಅವತ್ತು ಅದ್ರ ಹಿಂದೆಲ್ಲ ಹಬ್ಬ ಮಾಡಿರೋ ತರ ಹಬ್ಬ ಮಾಡ್ಲಿಲ್ಲ, ಸ್ವಲ್ಪ ಸ್ಲೋನು ಇತ್ತು. ಅದೇ ಹಿಡಿದ್ರು ಹೋರಿನ. ಹಿಡಿದ ತಕ್ಷಣ ಆಗಂತೆ ನಾವೇನು ಗಲಾಟೆ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡ್ಲಿಲ್ಲ, ಬಂದ್ವಿ. ಹೇಳ್ತೇನೆ ಬ್ರದರ್, ಗುಡಿ ಹಬ್ಬಕ್ಕೆ ಹೋಗಿ ಅಲ್ಲಿಂದ ಹೋರಿ ಸೈಲೆಂಟ್ ಆಯ್ತಲ್ಲ ಅಂತೇಳಿ ಅವತ್ತಿನ ಹಬ್ಬನೂ ಅಷ್ಟು ನಮ್ಗೇನು ಇಂಟ್ರೆಸ್ಟ್ ಆಗಲಿಲ್ಲ. ಬಂದು ನೆಕ್ಸ್ಟ್ ಇನ್ನೊಂದು ಹಬ್ಬಕ್ಕೆ ಹಾಕಿದ್ವಿ ಹೋರಿನ. ಅಲ್ಲಿಂದ ಆ ಗುಡಿಯಲ್ಲಿ ಹಬ್ಬ ಹೊರದ್ರು ಅಂತೇಳಿ ಮತ್ತೇನು ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಆಯಿತು, ಎಲ್ಲದೂ ಜಾಸ್ತಿ ಆಯಿತು. ಮತ್ತೊಂದು ಹಬ್ಬಕ್ಕೆ ಹಾಕಿದ್ವಿ, ಅಲ್ಲಿ ಇನ್ನೂ ಟಾಪ್ ಹಬ್ಬ ಮಾಡ್ತು. ಅವಾಗಿಂದ ಇನ್ನೂ ಜನನೂ ಬರ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಬೆಳೀತಾ ಇದ್ಬಿಟ್ರೆ ಹೋರಿ, ಇನ್ನೇನು ಕೆಳಗಂತೂ ಬರ್ತಾ ಇಲ್ಲ.
ಪ್ರೈಸ್ ಲಿಸ್ಟಿಗೆ ಬರೋಣ ಬ್ರದರ್. ಹಾಂ 15 ಹಬ್ಬದಲ್ಲಿ ಎಷ್ಟು ಪ್ರೈಸ್ ತಂದಿದೆ ನಿಮ್ಮ ಹೋರಿ? ಆ ಥರ ಸುಮಾರು ತಂದಿದೆ ಬ್ರದರ್. ಹಾಗಂತ ಅದು ಈಗ ನಮಗೆ ನಮ್ಮ ಹುಡುಗರೊಳಗಡೆ ಯಾರು ನಂಗೆ ಬೇಕು ಅಂತ ಹೇಳಿದ್ರೆ ಅವ್ರು ತಗೊಳ್ಳೋದು ಹಿಂಗೆ ಮಾಡ್ತಿದ್ದಾರೆ ಬ್ರದರ್. ಒಟ್ಟು ತಂದಿದೆ ಪ್ರೈಸ್? ತಂದಿದೆ ಬ್ರದರ್. ಏನು ಬ್ರದರ್ ಒಂದು ನಿಮಗೆ ತುಂಬ ಈ 15 ಹಬ್ಬದಲ್ಲಿ ತುಂಬ ಇಷ್ಟವಾಗಿದ್ದ ಪ್ರೈಸ್ ಯಾವುದು? ಯಾವ ಊರಿಂದು, ಯಾವ ಹಬ್ಬದಲ್ಲಿ ಕೊಟ್ಟಿದ್ದು ಅಂತ? ಅವ್ರು ಏನು ಕೊಟ್ಟರು ಖುಷಿಯಿಂದ ತಗೊಬರ್ತೇವೆ ಬ್ರದರ್. ಆದ್ರೂ ಬ್ರದರ್ ಏನಾಗುತ್ತೆ ಗೊತ್ತಾ, ಈಗ ಹೆಂಗೆ ಅಂದರೆ ಭಾಳ ಬ್ರದರ್ ಪ್ರೈಸ್ದು ಹೇಳ್ತಾ ಇದ್ದೆ ನಾನು. ಅದೇ ಬ್ರದರ್, ಆ ಥರ ಎಲ್ಲ ಹಬ್ಬದಲ್ಲೂ ಪ್ರೈಸ್ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲದಕ್ಕಿಂತ ನಮಗೆ ಶ್ರೇಷ್ಠವಾಗಿದ್ದ ಬಹುಮಾನ ಅಂತಂದ್ರೆ ಆಡೋರ್ ಹಬ್ಬದ್ದು. ಅಲ್ಲಿ ಬೆಳ್ಳಿ ಬಸವಣ್ಣನ ಕೊಟ್ಟರು, ಅದೇ ಒಂದು ನಮಗೆ ಶ್ರೇಷ್ಠವಾಗಿದ್ದ ಬಸವಣ್ಣದ್ದೇ. ಏನಿದೆ ಪ್ರೈಸ್ ಆಸೆಗಳೇ ಇಲ್ವಾ? ಇಲ್ಲ ಬ್ರದರ್, ಅಭಿಮಾನ, ಪ್ರೀತಿ ಅಭಿಮಾನಕ್ಕೋಸ್ಕರ. ನೆಕ್ಸ್ಟ್ ಕಾರ್ಡ್ದಲ್ಲಿ ಈಗ ನೀವು ಇಂಟರ್ವ್ಯೂದಲ್ಲಿ ಏನ್ ಹೇಳ್ತೀರೋ ಯಾರೋ ಒಬ್ರು ನೋಡ್ಬೋದು, ಬನವಾಸಿದವ್ರು ಬಂದ್ರು ಪ್ರೈಸ್ ಆಗ ಲೆವೆಲ್ ಇರುತ್ತೆ, ಅವ್ರಿಗೇನ್ ಪ್ರೈಸ್ ಬೇಡ ಬಿಟ್ಟಾಕು ಕೊಡೋದ್ ಬೇಡ ಅಂತ ಅಂದ್ಬಿಟ್ರೆ ಅವತ್ತು ಟಾಪ್ ಎಲ್ಲದಕ್ಕಿಂತ ಟಾಪ್ ಹಬ್ಬ ಮಾಡಿರುತ್ತೆ. ಅಲ್ಲೇನೋ ಒಂದು ಕಾರ್ ಇಟ್ಟಿದ್ರು ಅಥವಾ ಬೈಕ್ ಇಟ್ಟಿದ್ರು, ಒಂದು ವಾಟ್ ಎವರ್ ಇಟ್ಟಿರ್ತಾರೆ. ಬಟ್ ಅವತ್ ನಿಮಗೆ ಆಗಂಗಿರುತ್ತೆ. ಈ ವಿಡಿಯೋ ನೋಡಿರ್ತಾರ ಅವ್ರು, ನಮಗೆ ಅಭಿಮಾನ ಸಾಕು ಪ್ರೈಸ್ ಬೇಡ ಅಂತ ಹೇಳಿರ್ತೀರಾ. ಅವತ್ತು ಮಿಸ್ ಆಗ್ಬಿಡ್ತು. ಜನ ಎಲ್ಲ ಹೇಳ್ತಿದ್ದಾರೆ ಇಲ್ಲ ಹಿಂದೂ ಕೇಸರಿಗೆ ಹೋಗ್ಬೇಕು ಇವತ್ತು ಬಂಪರು ಅಥವಾ ಪ್ರೈಸ್ ಹೋಗ್ಬೇಕು ಅಂತ. ಬಟ್ ಈ ವಿಡಿಯೋ ನೋಡಿದವರು 163 ಇದ್ದಿದ್ದು 164 ಮಾಡ್ಬಿಡ್ತಾನೆ ಯಾರೋ ಒಬ್ಬ. ಆ ಟೈಮಲ್ಲಿ ಆ ಥರ ಮಾಡಿದಾಗ ಏನು ಹೇಳೋಕ್ಕಾಗಲ್ಲ ಬ್ರದರ್. ಅವರಿಗೂ ಬಸವಣ್ಣನ ಮೇಲೆ ಒಂದು ಪ್ರೀತಿ ಅನ್ನೋದು ಇರಬೇಕು. ಇಂಥ ಹೋರಿ ಒಂದು ಒಳ್ಳೆ ಇವತ್ತು ಅಖಾಡದಾಗ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೈತಂದ್ರೆ ಆ ಹೋರಿ ಕೊಡ್ಬೇಕು ಅನ್ನೋದು ಮನೋಭಾವನೆ ಅವರಲ್ಲಿ ಬರಬೇಕು. ಆ 4 ಜನ ಕೇಳಿದಾಗ ಇಂಥ ಹೋರಿ ಕೊಟ್ಟಾರಪ್ಪ ಅಂದ್ರೆ ಅದು ಒಳ್ಳೆ ಶ್ರೇಷ್ಠವಾಗಿದ್ದ ಬಹುಮಾನ ಕೊಟ್ಟಾರ ಅಂತ ಅನ್ಕೊಳ್ಳೋ ರೀತಿಗೆ ಅವರು ಹಬ್ಬ ಇಟ್ಟವರು ಕೂಡ ಅದನ್ನ ಬಹುಮಾನ ಕೊಡಬೇಕು. ಈಗ ನಾನು ಒಟ್ರಾಶಿ ಹಬ್ಬ ಇಟ್ಟೇನಿ ಅಂತೇಳಿ ಒಟ್ರಾಶಿ ಹೋದ ಹೋರಿಗೆ ಬಹುಮಾನ ಕೊಟ್ರೆ ಈಗ ಹೋರಿ ಹಬ್ಬ ನೋಡಕ್ ಬಂದವರು ಬಯ್ಯಾರ ಆಗ್ತಾರೆ, ಅವ್ರ ಊರವರು ಬಯ್ಯಾರ ಆಗ್ತಾರೆ. ಈ ತರ ಆಗೋಗುತ್ತೆ. ನೆಗೆಟಿವ್ ಆಗಿ ಬರೋಣ. ಈಗ ಹೇಳಿ ಬ್ರದರ್, ಹೋರಿ ಹಿಂದೆ ಬರ್ತೀವಿ ಎಂದವ್ರು ಎಷ್ಟು ಜನ, ಹೋರಿ ಬರ್ಬೇಕಾದ್ರೆ ಹತ್ತುತ್ತೀವಿ ಎಂದವ್ರು ಎಷ್ಟು ಜನ? ಆ ಥರ ತುಂಬ ಜನ ಇದ್ದಾರೆ ಬ್ರದರ್. ಯಾಕಿದು ಶುರು ಆಯಿತು ಅಂತ? ಯಾಕೆಂದರೆ ಹೋರಿ ನೋಡಿ ಶುರು ಆಯಿತು ಅಥವಾ ನಿಮ್ಮ ಇದರಲ್ಲಿ ಶುರು ಆಯಿತು ಅಥವಾ ಹೇಗೆ ಅಂತ? ಜನ ಎಲ್ಲ ಭಾಳ ಬರೋದು ನೋಡಿ ಶುರು ಆಯ್ತು ಬ್ರದರ್ ನಮಗೆ. ಏನೇನು ಮಾತುಗಳು ಬಂದಿರ್ಬೋದು ಬ್ರದರ್ ಇದುವರೆಗೂ? ನೀವು ಹೋರಿ ಹಬ್ಬಕ್ಕೆ ಹಾಕ್ತೀರಾ ಅಥವಾ ನೀವು ಕೇಳ್ಪಟ್ಟಿರ್ತೀರಾ? ಯಾಕೆಂದ್ರೆ ನಿಮ್ಮೂರುಗಳಲ್ಲೂ ಹಬ್ಬ ನಡೆಯುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ಊರ ಹಬ್ಬ ಅಂತ. ಊರ ಹಬ್ಬ ಬಿಟ್ಟು ಬೇರೆ ಕಡೆ ತಾಂಡು ಹೋದಾಗ ನಿಮ್ಮೂರಿಂದ ಎಷ್ಟು, ನಿಮ್ಮೂರಲ್ಲಿ ಫಸ್ಟ್ ಹೇಗಿದೆ ಸಪೋರ್ಟು ಅಂತ? ನಮ್ಮೂರಲ್ಲೂ ಸುತ್ತಮುತ್ತ ಹಳ್ಳಿಯಲ್ಲೂ ಎಲ್ಲರದು ಸಪೋರ್ಟ್ ಇದೆ. ನಾವು ಹೆಂಗೆ ನಮ್ಮ ಊರಿಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ ನಾವು ಅವ್ರ ಊರಿಗೆ ಹಂಗೆ ಸಪೋರ್ಟ್ ಮಾಡ್ತೇವೆ. ನಮ್ದು ಅವ್ರದ್ದು ಅಂತ ಭೇದ ಭಾವ ಮಾಡಲ್ಲ. ಹಾಗಾಗಿ ನಮ್ಮ ಊರಿಗೆ ಇನ್ನೂ ಫ್ಯಾನ್ ಫಾಲೋಯಿಂಗ್ ಸಪೋರ್ಟ್ ಇದೆ. ಮತ್ತೆ ಈ ಹರಿತೇವಿ ಎಂದವ್ರು ಯಾರು ಅಂತ? ಹರಿತೇವೆ ಅಂದ್ರೆ ಜನ ತುಂಬಾ ಇದಾರೆ ಬ್ರದರ್. ಅವ್ರು ಹರ್ಕಳ್ಳಿ ಅಂತೇಳಿ ನಾವು ಹಬ್ಬ ಮಾಡೋದಂತೂ ನಿಲ್ಸಿಲ್ಲ. ಹಬ್ಬ ಮಾಡ್ತೇವೆ, ಅವ್ರು ಹರ್ಕಳ್ಳಿ ಅಂತ ನಾವು. ಬ್ರದರ್, ಈ ಪರ್ಟಿಕ್ಯುಲರ್ ಹೋರಿ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಎರಡೂ ಕೇಳಿರ್ತೀರಾ. ಯಾವುದು ಬೆಸ್ಟ್ ಕಮೆಂಟು, ಯಾವುದು ನಮಗೆ ಹರ್ಟ್ ಆಗ ಅಂತ ಕಮೆಂಟ್ ಇದುವರೆಗೂ ಕೇಳಿರೋದು ಈ ಹೋರಿ ಬಗ್ಗೆ? ಈ ಹೋರಿ ಬಗ್ಗೆ ಅಣ್ಣ ನೆಗೆಟಿವ್ ಕಮೆಂಟ್ ಅಂದ್ರೆ ಅದೇನು ಬಿಡ ಹೋರಿ ಅದನ್ನ ಹರಿಬೋದು, ಅದೇನು ದೊಡ್ಡದಿಲ್ಲ, ಅದೇನು ಅಪ್ಪಂತ ಹೋರಿ ಅಲ್ಲ, ಹಿಂಗಂತಾರಣ. ಪಾಸಿಟಿವ್ ಕಮೆಂಟ್ ಅಂದ್ರಣ ಹೋರಿ ಹತ್ತಿದವನ ಅಂತಾನ ಭಯಂಕರ ಸ್ಪೀಡ್ ಐತಿ ಹೋರಿ ಅಂತ. ಇದಣ್ಣ ಪಾಸಿಟಿವ್. ಈ ಎರಡೂ ಕಮೆಂಟ್ಗೂ ನಿಮ್ಮ ಕಡೆಯಿಂದ ಏನು ಉತ್ತರ ಬ್ರದರ್? ನಿಮ್ಮ ಕಡೆಯಿಂದ ಏನು ಉತ್ತರ? 10 ಹಬ್ಬದಾಗ 10 ಹಬ್ಬನೂ ಹರಿಲ್ಲಣ್ಣ. ನಾವು ಮತ್ತು ಹಬ್ಬ ಮಾಡ್ತಾರ, ಹಿಂದೂ ಕೇಸರಿ ಬೆಳ್ತಾರ, ಅದ್ರಾಗ ಏನ್ ಮತ್ತೊಂದು ಮಾತಿಲ್ಲಣ್ಣ. ಪಾಸಿಟಿವ್ ಒಬ್ಬನ್ ಕೊಟ್ಟಲ್ಲ ಬ್ರದರ್? ಪಾಸಿಟಿವ್ ಕೊಟ್ಟವನಿಗೆ ಪಾಸಿಟಿವ್ ಕೊಟ್ಟವನಿಗೆ ಯಾವ ನಮ್ಮ ಕಡೆನೇ ಇರ್ತಾನ ಅಣ್ಣ. ಪಾಸಿಟಿವ್ ಕೊಟ್ಟವ ನಮ್ಮವನ, ನೆಗೆಟಿವ್ ಕೊಟ್ಟದ ಹಡಿಬೇವ ಅಷ್ಟೇ. ಬ್ರದರ್, ಈಗ ಎಲ್ಲ ಹಬ್ಬನೂ ಮುಗಿಸ್ಕೊಂಡು ಬರ್ತೀರಾ ಅಂದರೆ 5 ಗಂಟೆಗೆ ಬರೋಣ. ಅಖಾಡದಲ್ಲಿ 5 ಗಂಟೆ. ಈಗ ಹಿಂದೂ ಕೇಸರಿ ಇವತ್ತು ಸೂಪರಾಗಿ ಹಬ್ಬ ಮಾಡಿದೆ. ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂದರೆ ಮಾಲೀಕನ ಮನಸ್ಸಲ್ಲಿ ಏನಿರುತ್ತೆ ಅನ್ನೋದೊಂದು ನನಗೆ ಬೇಕು. ಆ ಉದ್ದೇಶಕ್ಕೆ 5 ಗಂಟೆಗೆ ಹಬ್ಬ ಮುಗಿಯಕ್ಕೆ ಬಂದಿರುತ್ತೆ. ಪ್ರೈಸ್ ಲಿಸ್ಟ್ ಎಲ್ಲ ಅನೌನ್ಸ್ ಆಗುತ್ತೆ. ಹಬ್ಬ ಸೂಪರಾಗಿ ಮಾಡಿರುತ್ತೆ, ಹರಿಸ್ಕೊಂಡಿರಲ್ಲ, ಏನಿರಲ್ಲ. ಆದರೆ ಪ್ರೈಸ್ ಕೊಡಬೇಕಾದ್ರೆ ಎಲ್ಲೋ ಏರುಪೇರಾಗಿ ಅಥವಾ ಪ್ರೈಸೇ ಕೊಡಲ್ಲ. ಆ ಟೈಮಲ್ಲಿ ಹೋರಿ ಹೇರ್ಕೊಂಡು ಬರಬೇಕಲ್ವಾ? ಆ ಟೈಮಲ್ಲಿ ಒಬ್ಬ ಮಾಲೀಕನಿಗೆ ಏನಿರುತ್ತೆ ಮನಸ್ಸಲ್ಲಿ ಅಂತ? ಒಬ್ಬ ಎದ್ರ ಹೇಳಂತವ ಹೇಳ್ಬಿಡ್ತಾನಣ್ಣ, ಪ್ರೈಸ್ ಕೊಟ್ಟಲ್ಲ ಅಂತ ಕಮಿಟರ್ ಕೈ ಗಲಾಟಿನೂ ಮಾಡ್ಬೋದಣ್ಣ. ನಾವು ಇವತ್ತಿಗೂ ಅಂಥದ್ನೇನು ಮಾಡಿಲ್ಲ, ಮುಂದೂ ಮಾಡಲ್ಲ ಅಂತ ನಮ್ದಣ್ಣ. ಪ್ರೈಸ್ ಇಂಪಾರ್ಟೆಂಟ್ ಅಲ್ಲ ಅಂತ ನಮ್ ತೇರಿ. ಸುಮ್ಮ ಹಬ್ಬ ನಂದ ಅಣ್ಣ, ನಂದ ಹೋರಿದ್ರು ಇವತ್ತಿಗೂ ಒಂದು ಬೇಸನ್ ಸಮೇತ ಇಟ್ಕೊಂಡಿರಲ್ಲ ನಾನು. ಮತ್ತು ನಮ್ದು ಹಬ್ಬ ಮಾಡಿರೋ ಅವ್ರ ಹಿಂಬಲ್ ಅಷ್ಟು ಫ್ಯಾನ್ಸ್ ಇಲ್ಲಣ್ಣ, ನಾನು ಅವ್ರ ಹಿಂಬಲ್ ಅದ ನಾ ಬೆಳ್ಕೊಂಡಿದ್ದಣ್ಣ. ಹೋರಿ ಬಿಡ್ಬೇಕಾದ್ರೆ ಇವತ್ತು ಕೂಗೋರ್ ಬಂದಿಲ್ಲ,
ಕೂಗೋರು ಇವತ್ತು ಬಂದಿಲ್ಲ, ಯಾರು ಪ್ರತಾಪ್ ಅಣ್ಣನೂ ಬಂದಿಲ್ಲ, ದೇವಣ್ಣನೂ ಬಂದಿಲ್ಲ, ಯಾರೂ ಬಂದಿಲ್ಲ. ನೀವೇ ಕೂಕೊಂಡು ನೀವೇ ಬಿಡಬೇಕು ಈಗ ಹೋರಿ ಹಬ್ಬದಲ್ಲಿ. ಈಗ ನಿಮ್ಮದೇ ನೆಕ್ಸ್ಟು ಹೇಗೆ ಕೂಗ್ತೀರಾ? ಏಕೆಂದರೆ ಇವತ್ತು ಯಾರು ಕೂಗದೆ ಇರೋದಕ್ಕೆ ಈಗ ಎಲ್ಲ ಪ್ರತಿಭೆಗಳು ಭಾಳ ಜನ ಹುಟ್ಕೊಂಡ್ಬಿಟ್ಟವ್ರೆ ಕೂಗೋರು. ಈಗ ನಿಮ್ಮ ಹೋರಿ ಬಂದಾಗ ನೀವು ಕೂಗಬೇಕು. 1 ನಿಮಿಷದ ಅವಕಾಶ ನಿಮ್ಮದು ಅಂತ ಹಬ್ಬದಲ್ಲೇ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ ಇವತ್ತು. ಜಾಸ್ತಿ ನಂಬರ್ ಏನು ಕೊಟ್ಟಿಲ್ಲ, 150 ನಂಬರ್ ಕೊಟ್ಟಿದ್ದಾರೆ ಅಷ್ಟೇ. ನಿಮ್ಮ ಹೋರಿ ನಂಬರ್ ನೀವೇ ಕೂಗಬೇಕು. ಮೈಕ್ ನಿಮ್ಮ ಕೈಯಲ್ಲಿರುತ್ತೆ. ಹೆಂಗೆ ಕೂಗ್ತೀರೋ ನಿಮ್ಮ ಇಷ್ಟ, ಅದು ಹೆಂಗಾದರೂ ಕೂಗ್ಬೋದು. ನೀವು ಹೇಗೆ ಕೂಗ್ತಿರೋರು ಸರ್? ಬನವಾಸಿ ಹಿಂದೂ ಕೇಸರಿ ಶತ್ರುಗಳ ಅಪ್ಪ 163 ಅರ್ಕಳರ್ ಹರ್ಕರಿ ಉರ್ಕರ್ ಉಳ್ಕರ್ರಿ ಬಂದು ತೋರಿ ಇಷ್ಟ. ಈ ಹೋರಿ ಹಬ್ಬದಲ್ಲಿ ಏನು ಬ್ರದರ್, ಬನವಾಸಿ ಹೆಸರು ಬೆಳೆಸ್ಬೇಕು. ಓಕೆ, ಖಂಡಿತ ಅದಾಗುತ್ತೆ. ಬಟ್ ಹೋರಿ ಎಲ್ರಿಗೂ ಒಲಿಯಲ್ಲ, ಎಲ್ರಿಗೂ ಸಿಗಲ್ಲ. ನಿಮಗೆ ಯಾವುದೋ ಒಂದು ಹೋರಿ ಇವತ್ತು ಸಿಕ್ಕಿದೆ, ಹಿಂದೂ ಕೇಸರಿ ಅಂತ, ಅದಕ್ಕೆ ಒಂದು ಹೆಸರಿಟ್ಟಿದ್ದೀರಾ. ಅದಕ್ಕೆ ಏನಾದರೂ ಒಂದು ಪರ್ಟಿಕ್ಯುಲರ್ ಆಗಿ, ಏಕೆಂದರೆ ಈ ಹೇಳಿದ್ದೆಲ್ಲ ನೀವು ಜನಗಳಿಗೆ ಹೇಳಿದ್ರಿ, ಹೋರಿ ಈ ಥರ ಮಾಡಿಕೊಟ್ಟಿದೆ, ಆ ನಂಬಿಕೆಯಲ್ಲಿ ಜನಕ್ಕೆ ಹೇಳಿದ್ದೀರಾ. ಈಗ ನೀವು ಹೋರಿಗೆ ಹೇಳಬೇಕು, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳ, ಅದು ಮಾಡಿಕೊಟ್ಟಿರೋದು ಒಂದು ಬಿಡಕ್ಕಣ, ಅದನ್ನ ಕೊನೆ ತನಕ ನಾವು ಬಸವಣ್ಣನ ಸಾಕ್ಯಂತೀವಿ ಅಂತ ನಾವು ಹೇಳ್ತೇವೆ. ಹೋರಿನ ಎಲ್ಲಾದರೂ, ನಾನು ಈ ಪ್ರಶ್ನೆ ಭಾಳ ಕಡೆ ಏನಾಗ್ಬಿಟ್ಟಿದೆ, ತಪ್ಪಾಗಿ ತಿಳ್ಕೊಂಬಂದಿದೆ. ಹೋರಿನ ಯಾರಾದರೂ ಹೈ ರೇಟಿಗೆ ಕೇಳಿದ್ರೆ, ಹಬ್ಬ ಮಾಡಿ ಅಥವಾ ಹೈ ರೇಟಿಗೆ ಕೇಳಿ, ಯಾಕೆ ಈ ಪ್ರಶ್ನೆ ಕೇಳ್ತೀನಿ ಅಂದರೆ, ಯಾರೋ ಒಬ್ರು ನಿಮ್ಮ ಹೋರಿ ನೋಡಿರ್ತಾರೆ ಬ್ರದರ್. ಮೊನ್ನೆ ಇವ್ರದ್ದು ಕಾಯ್ತು, ಅದು ಹೈ ಬಜೆಟ್ಟಿಗೆ ಅದು ತಗೊತೀವಿ ಬ್ರದರ್ ಅದನ್ನು ಅಂತ ನನಗೆ ಫೋನ್ ಬಂದಿತ್ತು. ಇವ್ರದ್ದು ಉಮಾ ಮಧುಕೇಶ್ವರ ಹೋರಿನ, ಅದಕ್ಕೆ ಕೇಳ್ತಾ ಇರೋದು. ಈ ವಿಡಿಯೋ ನೋಡ್ತಿರೋರು ಯಾರಾದರೂ ನಿಮ್ಮ ಹೋರಿ ನೋಡಿರ್ಬೋದು ಹಬ್ಬದಲ್ಲಿ, ಅವ್ರಿಗೆ ಇಷ್ಟ ಆಗಿರ್ಬೋದು ಹೋರಿ, ತಗೋಬೇಕು ಇದನ್ನು ಅಂತ. ಕೊಡ್ತೀರಾ ಬ್ರದರ್? ಇಲ್ಲ, ಕೊಡಲ್ಲ. ಬೆಲೆ ಕಟ್ಟಲ್ಲ ಬ್ರದರ್ ನಮ್ಮ ಬಸವಣ್ಣಗೆ. ಉದಾಹರಣೆಗೆ ಏನ್ ಗೊತ್ತಣ್ಣ, ನನ್ನ ಹೋರಿ ಹೊರದದ್ದು ಹೊರದೋರಿನ 1 ಲಕ್ಷ ರೂಪಾಯಿ ತಗೊಂಡೇವೆ ನಾವು. ಇನ್ನು ಹಬ್ಬ ಮಾಡಿದ ಹೋರಿ ಕೊಡ್ತೇವೆ ಅಣ್ಣ ನಾವು. ಕೊಡಲ್ಲ, ನಾವು ಇನ್ನೂ ಬೆಳೆಸ್ತೇವೆ ಬಸವಣ್ಣ, ಇನ್ನೂ ಬೆಳೆಸ್ತೇವೆ. ಹೊರದವನ್ನ ಬಿಡಲ್ಲ, ಇನ್ನು ಹಬ್ಬ ಮಾಡಿದವ್ ಬಿಡ್ತೇವೆ. ಬಿಡಲ್ಲ. ನಾವು ಮಾಡೋದ ನಮ್ಮ ಹುಡುಗರಿಗೆ ಅಣ್ಣ, ಬೇರೆ ಏನು ಉದ್ದೇಶನೇ ಇಲ್ಲ. ನಿಯತಿ ನೋಡ್ರಿ, ಅದರಲ್ಲೂ ಹಿಂದೂ ಕೇಸರಿ ಅಂತ ಹೆಸರಿಟ್ಟು ಇನ್ನೂ ಹಬ್ಬ ಮಾಡ್ತಾ ಇದೇವಿ, ಇನ್ನೂ ಬೆಳೆಸ್ತಾ ಇತ್ತು ನಮ್ಮನ್ನ. ಇದನ್ನ ಕೊಟ್ರೆ ಮತ್ತೆ ಆಗಲ್ಲ ಬ್ರದರ್, ಇದನ್ನ ಬೆಳೆಸ್ತೇವೆ. ಹೋರಿ ಹಬ್ಬ ಈಗ ಯಾರ್ಯಾರು ನೋಡ್ತಿದ್ದಾರೋ ಅವರಿಗೆ ಹೋರಿ ಮಾಲೀಕರಿಂದ, ಯಾಕೆಂದ್ರೆ ಈ ಸಂದರ್ಶನ ಆಗ್ತಿದೆ ಅಂದರೆ ಈ ಸಂದರ್ಶನದಿಂದ ಹೋರಿ ಮಾಲೀಕ ಏನು ಬಯಸ್ತಿದ್ದಾನೆ ಅನ್ನೋದು ಬೇಕು ಬ್ರದರ್. ನಿಮ್ಮ ಹೋರಿಯಿಂದ ಈಗ ಮುಂದಿನ ದಿನಗಳಲ್ಲಿ ಹಬ್ಬ ಭಾಳ ನಡೆಯುತ್ತೆ. ಇನ್ನೊಂದು 4-5 ತಿಂಗಳು ಹಬ್ಬ ಶುರು ಆಗುತ್ತೆ. ಮತ್ತೆ ನಿಮ್ಮ ಹೋರಿನ ಒಂದು ಕಲ್ಪನೆ ಇರುತ್ತೆ ಜನಕ್ಕೆ, ನೋಡಿದವ್ರಿಗೆ ಒಂದು ಕಲ್ಪನೆ ಇರುತ್ತೆ, ನೋಡದೇ ಇರೋರಿಗೆ ಆ ಕಲ್ಪನೆನೇ ಇರಲ್ಲ. ಕಲ್ಪನೆ ಇಲ್ದವ್ರಿಗೆ ಆ ಕಲ್ಪನೆ ಬರಬೇಕು. ಕಲ್ಪನೆ ಇದ್ದವರು ಇಂಥದ್ದೊಂದು ಚೇಂಜ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಕಲ್ಪನೆ ಇದ್ದದ್ದು ಅಂದ್ರಣ್ಣ, ಇದ್ರಲ್ಲಿ ಈಗ ನಿಂಗ ಆಗಲ್ಲಣ್ಣ. ತಡಿ, ಗಂಡಸ್ತಾನ ಇದ್ರ ನಿನ್ನ ನಡುವೆ ಆಟ ಆಡ್ಬೇಕು, ಇದ್ರ ನಡುವೆ ಬರಬಾರ್ದಣ್ಣ, ಬಸವಣ್ಣನ ಮಧ್ಯೆ ಬರಬಾರ್ದು. ಅದಕ್ಕೂ ಮಿಕ್ಕಿ ಬಂದಾರ ಅಂದ್ರೆ ಅವ್ರು ಗಂಡಸರ ಅಲ್ಲಣ್ಣ, ಮತ್ತೇನ್ ಬೇರೆ ಉದ್ದೇಶ ಇಲ್ಲ. ಮೂಕ್ ಬಸವಣ್ಣನ ಮೇಲೆ ಗಂಡಸ್ತಾನ ತೋರ್ಸೋ ಗಂಡಸ ಅಲ್ಲ, ನಿನ್ನ ಮೇಲೆ ತೋರ್ಸಿ ಅಂತಾರಲ್ಲ ಅದು ಗಂಡಸ್ತಾನ ಅಂತಾರಣ್ಣ, ಬೇರೆ ಏನಿಲ್ಲ. ಈ ಬಸವಣ್ಣ ಅಂತ ಅಲ್ಲ, ಯಾವ್ದಾರ ಆಗಲಿ ಒಂದು ಜರ್ಸಿ ಆಕಳ ಹೋಯ್ತು ಬಿಡೋಣ, ಅದ್ರ ಮೇಲೆ ನಾವು ದುಶ್ಮನ್ಗಿರಿ ಮಾಡಬಾರ್ದು. ವೈಯಕ್ತಿಕ ಏನಾರ ದ್ವೇಷ ಇದ್ರೆ ಎದ್ರ ಮಾತಾಡ್ಕೆ ಹೋಗ್ಬಿಟ್ರಣ, ಇದನ್ನ ಮಂದಿ ಮತ್ತೆ ಹಿತ್ತಾಳಿ ಕಿವಿ ಮಾಡ್ಕೊಬಾರ್ದಣ್ಣ. ನಮ್ ಕಿವಿನ ಮಂದಿ ಮಾತ್ ಕೇಳ್ಕೊಂಡ್ ಕುಣಿಯವ ಗಣಸಲ್ಲವ. ನಮ್ದು ಏನೇ ಇದ್ರು ಎದ್ರ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕಣ್ಣ ಅದನ್ನ. ಈ ಕೊಬ್ಬರಿ ಕಟ್ಟೋದೆಲ್ಲ ಹೆಂಗೆ ಬ್ರದರ್ ನೀವು? ಏಕೆಂದ್ರೆ ಬಕ್ಕ ಹೋರಿಗೆ ನಾವು PP ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೊಬ್ಬರಿನ ಹೇಗೆ ಕಟ್ತೀರಾ, ಅಥವಾ ಒಂದು ನಾರ್ಮಲ್ ಕಟ್ತೀರಾ, ಅಥವಾ ಕೊಬ್ಬರಿನೇ ಮುಚ್ಚಾಕ್ಬಿಟ್ಟಿರ್ತಾರೆ ನಾರ್ಮಲ್. ಹೋರಿ 3 ಸ್ಟೆಪ್ ಬ್ರದರ್. ಒಂದು ಅಖಾಡದಿಂದ ಹೊರಗೆ, ಒಂದು ಅಖಾಡದಿಂದ ಹೊರಗೆ. ಹೇಗೆ ಹಿಂದೂ ಕೇಸರಿ ಅಂತ ಬಂದಾಗ ಈ 3 ಸ್ಟೆಪ್ಪಲ್ಲಿ ಹೆಂಗೆ ಹೋರಿ ಅಂತ? 3 ಸ್ಟೆಪ್ಪಲ್ಲಿ ಯಾವ ಥರ ಹೋರಿ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ? ಹಿಂದೂ ಕೇಸರಿ ಅಂದ ತಕ್ಷಣ ಅಣ್ಣ ಹೋರಿ ಫುಲ್ ಹೆಸರು ಕೇಳಿದ ತಕ್ಷಣ ಚೇಂಜ್ ಆಗ್ಬಿಡ್ತೈತಿ. ಬಿಟ್ಟ ತಕ್ಷಣ ಅದಕ್ಕೆ ಹಬ್ಬದ ಮೇಲೆ ಅಷ್ಟೇ ಗಮನ ಬಿಟ್ರೆ ಬೇರೆ ಕಡೆ ಏನು ಗಮನ ಇರಲ್ಲ. ಫುಲ್ ಹಬ್ಬ ದಾಟ್ ಬಂದ ತಕ್ಷಣ ಬೇಲಿ ನೋಡೋದು ಆ ಥರದ್ದೆಲ್ಲ ಏನಿಲ್ಲ. ಹಬ್ಬ ದಾಟ್ ಬಂದ ತಕ್ಷಣ ನಮ್ಗೆ ಸಿಗ್ತೈತಿ. ಮತ್ತೆ ಬಲೆ ಗಿಲೆ ಏನು ಆ ಥರದ್ದೆಲ್ಲ ಏನಿಲ್ಲ. ಒಳ್ಳೆ ಗುಣದ ಹೋರಿ. ಇದುವರೆಗೂ ಯಾವಕ್ಕೂ ಹೊಂದಿ ಬರಿ ಹೊಲ್ಸಿಲ್ಲಣ್ಣ, ಗೊತ್ತಿಲ್ಲ. ಒಂದು ಹಬ್ಬ ಅಂತ ತಗೊಂಡ್ರೆ ಬ್ರದರ್, ಈ 15 ಹಬ್ಬದಲ್ಲಿ ಯಾವ ಹಬ್ಬ ನಿಮಗೆ ಹೈಯೆಸ್ಟ್ ಬಿಟ್ಟಂತ ಹಬ್ಬ ಯಾವುದು? ಹೈಯೆಸ್ಟ್ ರೌಂಡ್ಸ್ ನಿಮಗೆ ಸಿಕ್ಕಂತ ಹಬ್ಬ ಅಥವಾ ನೀವು ಬಿಟ್ಟಂತ ಹಬ್ಬ? ಯಾವ್ದಾರೆ? 3 ರೌಂಡ್ ಮಳಲ್ಗಾಂವ್ 3 ರೌಂಡ್, 4 ರೌಂಡ್ ಬಿಟ್ಟಿದ್ದೀರಾ. ಇನ್ನು ಈಗ ಮುಂದಿನ ದಿನಗಳಲ್ಲಿ ಎಷ್ಟು ರೌಂಡ್ ಬಿಡಬೇಕು ನಿಮಗೆ?
ನಮ್ಮ ಹೋರಿ ಇಷ್ಟು ರೌಂಡ್ ತಡ ಐತೆ ಆರಾಮ್ ಅನ್ನೋದಾದ್ರೆ ಎಷ್ಟು ರೌಂಡ್ ಬಿಡ್ಬೋದು? ಈಗಣ ಎಷ್ಟು ರೌಂಡ್ ಬಿಡ್ತತಿ ಏನಣ್ಣ, ಅದು ಹಬ್ಬದ ಮೇಲೆ ಹೋರಿ ಸೇರಿದ್ರ ಮೇಲೆ ಬರ್ತಣ್ಣ. ನಾವು ಇವತ್ತು ಹೇಳ್ಕೊಂಡ್ ಅದು ನಾಳೆ ಹೋಗಿ ಇದು ಮಾಡೋದಲ್ಲ. ಎಷ್ಟು ರೌಂಡ್ ಬಿಡ್ತೇವೆ ಅಂತ ಗೊತ್ತೋಣ. ಒಂದ ರೌಂಡ್ ಬಿಟ್ರು 4 ರೌಂಡ್ ಹೋರಿ ಬಿಟ್ಟವನ್ನ ಕ್ರೇಜ್ ನಾವು ಮಾಡಿರ್ತೇವಣ್ಣ ಹಬ್ಬದ. ಈ ಕ್ರೇಜ್ ಹೇಳಿದ್ರಿ ಈಗ ಅದು ನನಗೆ ಗೊತ್ತಾಗಬೇಕು ಏನು ಅಖಾಡದಲ್ಲಿ ಅಂಥದ್ದು ಏನು ಮಾಡ್ತೀರಾ? ಯಾಕೆಂದ್ರೆ ಅಖಾಡದಲ್ಲಿ ಒಬ್ಬನು ಹಿಂಗಿದಾನೆ ಅಂದ್ರೆ ಹಿಂಗೆ ತಿರುಗಿಸ್ಬೇಕು ಅವನ್ನ, ಅದು ಸುಮ್ಮನೆ ಅಲ್ಲ, ಒಂದು ಅದೇನೋ ಒಂದು ಮಾಡಿರ್ಬೇಕು ಆ ಕಾಡುಗಳಲ್ಲಿ. ಏನ್ ಗೊತ್ತಣ್ಣ, ಹೆಂಡ ಕುಡಿಯೋವಾಗ ನಾ ಸಂಜೆ ಮುಂದೆ ಹೆಂಡ ಕುಡಿಬೇಕು ಇವತ್ತು ಅನ್ನೋದ ಹುಚ್ಚು. ಹೋರಿ ಹಬ್ಬಕ್ಕೆ ಹೋದ ನನ್ನ ಹೋರಿ ಇವತ್ತು ಹಬ್ಬ ಮಾಡ್ಬೇಕು ಅನ್ನೋದ ನಮ್ಗೆ ಹುಚ್ಚು. ಅದೇ ಈಗ ಆ ಹುಚ್ಚು ನಿಮ್ಮ ಹತ್ರ ಇರುತ್ತೆ. ಈಗ ನಾನೆಲ್ಲೋ ಒಂದ್ ಹತ್ರ ಹಬ್ಬ ನೋಡ್ತಿರ್ತೀನಿ, ನೀವು ಮಾಡೋದ್ ನೋಡಿ ನಾನು ತಿರುಗ್ಬೇಕಂತದ್ ಏನ್ ಮಾಡ್ತೀರಾ ಆ ಕಾಡದಲ್ಲಿ ಅಂತ? ಅಲ್ಲ, ಊರ್ಕರ ಮಕ್ಕಳು ಉರಿಸ್ತೇವಲ್ಲಣ್ಣ, ಮತ್ತೇನ್ ಹಂಗಲ್ಲ, ಕುಣಿತೇವೆ, ಫುಲ್ ಹುಚ್ಚುತ್ತಿರ್ತಾರ ಕುಣಿತೇವೆ, ಉರಿಸ್ತೇವಣ್ಣ, ಫುಲ್ ಉರಿಸ್ತೇವೆ. ಕದನದೋಳ್ ಕೆಣಕಿ ಉಳಿದವರಿಲ್ಲ, ಕದಂಬರ ಏನಾಯ್ತಲ್ಲ ಕದಂ. ಈಗ ಒಂದು ಟ್ಯಾಗ್ ಲೈನ್ ಬರುತ್ತೆ. ಈಗ ಎಲ್ಲಾ ಹೋರಿಗಳಿಗೂ ಇರಲ್ಲ ಅದು, ಕೆಲವೊಂದು ಹೋರಿಗಳಿಗೆ ಟ್ಯಾಗ್ ಲೈನ್ ಅನ್ನೋದೊಂದು ಇರುತ್ತೆ. ಹಿಂದೂ ಕೇಸರಿಗೆ ಅದೊಂಥರ ಒಂದು ಟ್ಯಾಗ್ ಲೈನ್ ಕೊಡಿ ಅಂತ ಅನ್ನೋದಾದ್ರೆ, ಈಗ ಒಂದು ಟೈಟಲ್ ಇರುತ್ತೆ, ಕೆಳಗಡೆ ಒಂದು ಬಂದಿರುತ್ತೆ. ಈ ಕಾಂತಾರ ಅಂತ ಬಂತಂದ್ರೆ ಕೆಳಗಡೆ ಒಂದು ದಂತಕತೆ ಅಂತ ಒಂದು ಬಂದಿರುತ್ತೆ. ಆ ಥರ ಹಿಂದೂ ಕೇಸರಿ ಅದಕ್ಕೆ ಟ್ಯಾಗ್ ಲೈನಿಗೆ ಹುಡುಕ್ಬೇಕು ನಾವು. ತಡಿಯೋಣ, ನೋಡ್ಕೊಂಡ ಹೇಳ್ಬಿಡ್ತಾನೆ ಇವ್ರು ಇವ್ರು ನೋಡಿ ಕೆಣಕಿ ಉಳಿದ ಕದನದೋಳು ಕೆಣಕಿ ಉಳಿದವರಿಲ್ಲ, ಬನವಾಸಿಯ ಕದಂಬರ ನಾಡಿನ ಹಿಂದೂ ಕೇಸರಿಯನ್ನು ಮುಟ್ಟಿ ಮೆರೆದವರಿಲ್ಲ. ಸುಮ್ಮನಿರಲೇ ಅಣ್ಣ, ಕದನದೋಳು ಕೆಣಕಿ ಉಳಿದವರಿಲ್ಲ, ಬನವಾಸಿ ಹಿಂದೂ ಕೇಸರಿ ಮುಟ್ಟಿ ಮೆರೆದವರಿಲ್ಲ. ಕೆಣಕಿ ಉಳಿದವರಿಲ್ಲ, ಕದಂಬರ ನಾಡಿನ ಹಿಂದೂ ಕೇಸರಿ ಮುಟ್ಟಿ ಮೆರೆದವರಿಲ್ಲ. ಅದರ ಹೋರಿ ಬಗ್ಗೆ ಚಾನಲ್ ಮುಖಾಂತರ ಏನೋ ತಿಳಿಸ್ಬೇಕು ಅನ್ನೋದಾದ್ರೆ ತಿಳಿಸ್ಬೋದು, ಅಥವಾ ಹೇಳ್ಬೋದು. ಯಾರಿಗಾದರೂ ಏನಾದರೂ ಹೇಳೋದಿದ್ರೆ ಅದು ಹೋರಿ ಹಬ್ಬದವ್ರಿಗಾಗಿರ್ಬೋದು, ಕಮಿಟಿಯವ್ರಿಗಾಗಿರ್ಬೋದು, ಹಿಡಿಯೋರ್ಗಾಗಿರ್ಬೋದು, ನಿಮ್ಮ ಹಿಂದೆ ಬರೋ ಹುಡುಗರಿಗಾಗಿರ್ಬೋದು. ನಮ್ಮ ಹುಡ್ರೆಲ್ಲ ಮುಕ್ಳು ಹುರ್ಕನ ಅದಾವಣ, ಎಂತ ಮಾಡ್ತೀವಿ ಎಲ್ಲ ಗಲಾಟೆಗೆ ಹೋಗೋ, ಮುಂದಿನ ಗಲಾಟೆ ಮಾಡ್ರಪ್ಪ ಅಂತ ಹೇಳ್ಬೇಕಿನ್ನ. ಬೇರೆ ಏನಾದರೂ ಹೇಳೋದಿದ್ಯಾ ಅಥವಾ ಎಂಡ್ ಮಾಡ್ಲಾ? ಏನಿಲ್ಲ ಮಾಡಲೆ ಹೇಳಲ್ಲ ಎಂತಾರ ಬಸ್ ಹೇಳೋದಿದ್ರೆ ಎಂತಾರ ಮಾತಾಡ್ಲಿ ಒಬ್ಬೊಬ್ರು. ಬ್ರದರ್, ಇನ್ನೊಂದು ಮಾತು ಏನು ಹೇಳೋದಂದ್ರೆ, ನಿಮ್ಮ ದುಶ್ಮನ್ ಏನೇ ಇದ್ರು, ಯಾರದೇ ಏನೋ ಇದ್ರು, ಈ ಬಸವಣ್ಣನ ಮೇಲೆ ಒಂದು ತೋರಿಸ್ಬೇಡ್ರಿ. ನಿಮ್ಮ ವೈಯಕ್ತಿಕ ಇದ್ರೆ ಅದು ಏನೇ ಇದ್ರೂ ಮನುಷ್ಯರ ಮೇಲೆ ತೋರಿಸ್ರಿ. ಈ ಬಸವಣ್ಣನ ಮೇಲೆ ತೋರಿಸೋದು, ಈ ಮೂಗ್ ಪ್ರಾಣಿಗಳ ಮೇಲೆ ತೋರಿಸೋದು, ಇವೆಲ್ಲ ಮಾಡಬೇಡ್ರಿ ಅಂತ ಹೇಳ್ತೀನಿ ಇಷ್ಟೇ. ಬ್ರದರ್, ಇನ್ನೊಂದು ಹಿಂದೂ ಕೇಸರಿ ಅಂತ ನೀವು ತಗೊಂಡು ಹೋದ್ರೆ, ಬನವಾಸಿ ಬಿಟ್ಟು, ಎಕ್ಸೆಪ್ಟ್ ಬನವಾಸಿ ಬಿಟ್ಟು ಅವ್ರದ್ದೊಂದು ಹೋರಿ ಇರುತ್ತೆ, ಆದ್ರೂ ಬಂದು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಾದ್ರೆ ಯಾವ ಹೋರಿ ಅವ್ರು ಮಾಡ್ಬೋದು ಬ್ರದರ್? ನಾವು ಆ ಥರ ಆ ಕಡೆ ಎಲ್ಲರ ಹಾವೇರಿ ಗೀವೇರಿ ಸೈಡೆಲ್ಲ ಆ ಕಡೆ ಭಾಗಕ್ಕೆ ಹಬ್ಬಕ್ಕೆ ಹೋದ್ರೆ ನಮಗೆ ಸಪೋರ್ಟ್ ಮಾಡೋಂಥ ಹುಡುಗರು ಅಂದರೆ ಮಲ್ಗುಂದ ಬೆಂಕಿ ಸಾಮ್ರಾಜ್ಯದ ಡಾನ್ ಹುಡುಗರು, ಅವ್ರದ್ದು ಭಾಳ ಸಪೋರ್ಟ್ ಇದೆ ನಮಗೆ ಆ ಕಡೆ. ಅವರಿಗೋಸ್ಕರ ಅವರಿಗೂ ಒಂದು ಈ ಕಡೆ ಈ ವಿಡಿಯೋ ಮುಖಾಂತರ ಒಂದು ಧನ್ಯವಾದಗಳು ಹೇಳ್ತೇವೆ.